ಓಂ ಶಾಂತಿ. ಇಂದಿನ ಅವ್ಯಕ್ತ ಮುರಳಿ ದಿನಾಂಕ 7/9/25. ಅವ್ಯಕ್ತವಾಣಿ ಓರಿಜಿನಲ್ ಡೇಟ್ 31/12/2006. ಅವ್ಯಕ್ತವಾಣಿಯ टाइटल दृढ़ता और परिवर्तन शक्ति से कारण व समस्या शब्द को विदाई दे, निवारण व समाधान स्वरूप बनो. ದೃಢತೆ ಹಾಗೂ ಪರಿವರ್ತನಾ ಶಕ್ತಿ ಇವೆರಡು ಬ್ರಾಹ್ಮಣ ಜೀವನದ ಪುರುಷಾರ್ಥದಲ್ಲಿ ಮುಂದುವರಿಲಿಕ್ಕೆ ಬಹಳ ದೊಡ್ಡ ಶಕ್ತಿಗಳು. ದೃಢತೆ ಹಾಗೂ ಪರಿವರ್ತನೆ ಶಕ್ತಿಯ ಒಂದು ಪ್ರಯೋಗದಿಂದ ಕಾರಣ ಅಥವಾ ಸಮಸ್ಯೆ ಈ ಶಬ್ದಕ್ಕೆ ವಿದಾಯಿ ಹೇಳ್ರಿ. ಅಂದ್ರೆ ಬ್ರಾಹ್ಮಣ ಜೀವನದ ಶ್ರೇಷ್ಠ ಪುರುಷಾರ್ಥದಲ್ಲಿ, ಅತಿ ಸೂಕ್ಷ್ಮ ಪುರುಷಾರ್ಥದಲ್ಲಿ ಕಾರಣಗಳು ಅಥವಾ ನೆಪಗಳು ಅಥವಾ ಸಮಸ್ಯೆಗಳೇ ಅಡ್ಡಿಯಾಗಿರುವಂಥದ್ದು, ಇವುಗಳನ್ನು ಸಂಪೂರ್ಣ ನಿವಾರಣೆ ಮಾಡ್ರಿ, ಸಮಾಪ್ತ ಮಾಡ್ರಿ, ಅದಕ್ಕೆ ಬೀಳ್ಕೊಡುಗೆ ಮಾಡ್ರಿ ಅಂತಾರೆ ಬಾಬಾ. ಇದರಿಂದ ನೀವು ಸಮಾಧಾನ ಸ್ವರೂಪರು ಆಗ್ಬಿಡ್ತೀರಿ ಅಂತ. ದೃಢತಾ ಅಂದ್ರೆ ಏನು? ದೃಢತಾ ಅಂದ್ರೆ ಮೈ ಹೂಂ ಹಿ ಆತ್ಮ, ಮೈ ಹೂಂ ಹಿ ಸಂಪೂರ್ಣ ಆತ್ಮ, ಮೈ ಹೂಂ ಹಿ ಸತ್ಯ ಅವಿನಾಶಿ ಆತ್ಮ, ನಾನು ಇರೋದೇ ಸಂಪೂರ್ಣ ಆತ್ಮ, ಸಂಪೂರ್ಣ ಆಗೂ ಮಾತಿಲ್ಲ, ಸಂಪೂರ್ಣ ಇದೀನಿ ಅನ್ನುವ ದೃಢತೆ. ಪರಿವರ್ತನೆ ಎದುರುದು ನನ್ನ ಶರೀರ ಅಲ್ಲ, ಆತ್ಮ ಇದ್ದೀನಿ, ನನ್ನ ಕ್ಯಾರೆಕ್ಟರ್ ಅಲ್ಲ, ರೋಲ್ ಅಲ್ಲ, ನನ್ನ ಬೇಕೇನೂ ಅಲ್ಲ, ನನ್ನ ನಿರಾಕಾರ ಸತ್ಯ ಆತ್ಮ ಇದ್ದೀನಿ, ಅವಿನಾಶಿ ಆತ್ಮ ಇದ್ದೀನಿ ಅನ್ನೋದೇ ಪರಿವರ್ತನೆ. ಸೆಕೆಂಡಲ್ಲಿ ಪರಿವರ್ತನೆ. ಸೊ ದೃಢತೆ ಹಾಗೂ ಪರಿವರ್ತನಾ ಶಕ್ತಿ ಇವೆರಡರಿಂದ ಕಾರಣ ಅಥವಾ ಏನ್ ನೆಪ ಇದೆ, ಸಮಸ್ಯೆಗಳಿದಾವ, ಕಾರಣ ಏನು? ಈ ಕಾರಣದಿಂದ ನಂದು ಹೆಲ್ತ್ ಕೆಡ್ತು, ಇವ್ರ ಕಾರಣದಿಂದ ನನ್ನ ಒಂದು ಪ್ರಗತಿ ನಿಂತ್ಕೊಂಡಿದೆ, ಇವ್ರ ಕಾರಣದಿಂದ ನನ್ನ ಪುರುಷಾರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ, ಮನೆಯೊಳಗೆ ಇವ್ರ ಕಾರಣದಿಂದ ನನಗೆ ಬಾಬಾ ಹೇಳಿದಂತೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾರಣಗಳನ್ನ ಹೇಳ್ತಾ ಇದ್ದೀವಿ. ಮತ್ತು ಸಮಸ್ಯೆಗಳು, ಇಂತಹ ಸಮಸ್ಯೆ ಇರೋದ್ರಿಂದನೇ ನಾನು ಖುಷಿ ಇರ್ಲಿಕ್ಕೆ ಆಗೋದಿಲ್ಲ, ಇಂಥ ಒಂದು ಸಮಸ್ಯೆ ಇದೆ ಜೀವನದಲ್ಲಿ, ಆ ಸಮಸ್ಯೆ ಕಾರಣದಿಂದ ನನ್ಗೆ ಯಾವತ್ತಿಗೂ ಯೋಗದ ಅನುಭೂತಿ ಮಾಡ್ಲಿಕ್ಕೆ ಆಗೋದಿಲ್ಲ, ನಿರಂತರ ನನಗೆ ಸೇವಾ ಕೇಂದ್ರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅನೇಕ ಸಮಸ್ಯೆಗಳನ್ನ ಎದುರುಗಡೆ ಇಡ್ತೀವಲ್ಲ, ಈ ಎಲ್ಲಾ ಸಮಸ್ಯೆಗಳಿಗೆ ವಿದಾಯಿ ಹೇಳ್ಬಿಡ್ರಿ ಅಂತಾರೆ. ಯಾಕೆ ಅಂದ್ರೆ ಕಾರಣಗಳು ಸಮಸ್ಯೆಗಳು ಆತ್ಮದೊಳಗಿಲ್ಲ, ಡ್ರಾಮಾದೊಳಗಿದಾವೆ. ಡ್ರಾಮಾದಿಂದ ಪರೆಯಾಗಿರುವಂತಹ ನಿರಾಕಾರ ನಿರ್ವಿಕಾರ ಆತ್ಮ ಇದ್ದೀನಿ. ಈ ದೃಢತೆ ಒಂದ್ ವೇಳೆ ಬಂದ್ಬಿಟ್ರೆ, ನಾನು ದೇಹ ಅಲ್ಲ, ಡ್ರಾಮಾ ಅಲ್ಲ, ನಾನು ಕ್ಯಾರೆಕ್ಟರ್ ಅಲ್ಲ, ಈ ರೋಲ್ ಅಲ್ಲ, ಈ ಸೇವಾನೂ ನಾನಲ್ಲ, ನಾ ಎಕ್ದಮ್ ನಿರಾಕಾರ ಸಾಕ್ಷಿ ದೃಷ್ಟ ಆತ್ಮ ಇದ್ದೀನಿ ಅನ್ನುವಂಥ ಪರಿವರ್ತನೆ ನಿಮ್ಮೊಳಗೆ ಬಂದ್ಬಿಟ್ರೆ, ಈ ಕಾರಣ ಸಮಸ್ಯೆ ಎಲ್ಲವೂ ಸಮಾಪ್ತಿಯಾಗ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಆಗ ಏನಾಗ್ತದೆ? ನೀವು ಸಮಾಧಾನ ಸ್ವರೂಪ್. ಸಮಾಧಾನ ಸ್ವರೂಪ ಆತ್ಮ ಅರ್ಥಾತ್ ತನ್ನ ಮೂಲ ರೋಲ್ ಅನ್ನ ಪ್ಲೇ ಮಾಡ್ತಿದ್ರು ಕೂಡ, ರೋಲಲ್ಲಿ ಎಷ್ಟೇ ಹಲ್ಚಲ್ ಇರಲಿ, ನಮ್ಮ ಒಂದು ಕ್ಯಾರೆಕ್ಟರ್ ಒಳಗೆ ಯಾವುದೇ ರೀತಿಯ ಗೊಂದಲಗಳಿರ್ಲಿ, ಆದ್ರೆ ಆತ್ಮ ಶಾಂತ ಸ್ವರೂಪ ಇರುವಂತಹ ಸತ್ಯ ಅನುಭವ ಇದೇ ನಾಟಕದಲ್ಲಿ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ದೃಢತೆ ಹಾಗೂ ಪರಿವರ್ತನೆ ಶಕ್ತಿಯನ್ನ ಉಪಯೋಗ ಮಾಡ್ಕೊಡ್ರಿ, ಪ್ರಯೋಗ ಮಾಡ್ರಿ. ಇದರಿಂದ ಕಾರಣ ಅಥವಾ ನೆಪ ಎನ್ನುವಂತಹ ಈ ಶಬ್ದಗಳಿಗೆ ವಿದಾಯಿ ಹೇಳ್ರಿ ಮತ್ತು ಸಮಾಧಾನ ಸ್ವರೂಪರು, ಶಾಂತ ಸ್ವರೂಪರು ಆಗ್ರಿ. आज नवयुग रचता बाप दादा अपने चारों ओर के बच्चों को नया वर्ष और नवयुग दोनों की मुबारक देने आए हैं. ಇವತ್ತು ನವಯುಗದ ರಚಯಿತ ತಮ್ಮ ಎಲ್ಲಾ ಕಡೆಯಲ್ಲಿ ಇರುವಂತಹ ಮಕ್ಕಳಿಗೆ ಹೊಸ ವರ್ಷದ, ಹೊಸ ಯುಗದ ಶುಭಾಶಯಗಳನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ. ಎಲ್ಲಾ ಕಡೆಯಲ್ಲಿ ಇರುವಂತಹ ಮಕ್ಕಳಿಗೆ ಬಾಬಾ ಶುಭಾಶಯಗಳನ್ನ ಕೊಡ್ತಾ, ಮಕ್ಕಳ ಶುಭಾಶಯಗಳು ಕೂಡ ಬಾಬಾನ ಹತ್ರ ಬಂದು ತಲುಪಿದೆ ಅಂತಾರೆ. क्या सिर्फ नए वर्ष की मुबारक देने आए हो या नवयुग की भी मुबारक देने आए हो? ಬಾಬಾ ಅಂತಾರೆ, ನೀವೆಲ್ಲರೂ ಹೊಸ ವರ್ಷದಷ್ಟೇ ಶುಭಾಶಯ ಹೇಳಿಕ್ ಬಂದಿದ್ದೀರೋ ಬಾಬಾಗ, ಅಥವಾ ನವಯುಗದನು ಶುಭಾಶಯಗಳನ್ನ ಹೇಳಿಕ್ಕೆ ಬಂದಿದ್ದೀರೋ? जैसे नए वर्ष की खुशी होती है और खुशियां देते हैं, ಹೊಸ ವರ್ಷ ಅಂದ್ರೆ ಎಲ್ಲರಿಗೆ ಖುಷಿ ಆಗ್ತದ.
ಖುಷಿಯನ್ನ ಕೊಡ್ತಾರೆ, ಒಬ್ರಿಗೊಬ್ರು ವಿಶ್ ಮಾಡ್ತಾರೆ. ಬ್ರಾಹ್ಮಣ ಆತ್ಮಾओं ನವ್ ಯುಗ್ ಬಿ ಇತ್ನಾ ಯಾದ್ ಹೇ, ಎಷ್ಟು ನಮಗೆ ಹೊಸ ವರ್ಷ, ನಾಳೆಯಿಂದ ಹೊಸ ವರ್ಷ ಅಂತ ಅನ್ಕೊಂತೀವಿ. ಅದೇ ರೀತಿ ಹೊಸ ಯುಗವು ನೆನಪಿದೆಯಾ? ಆ ಹೊಸ ಯುಗ ತಮ್ಮ ಕಣ್ಣಿನೆದುರಿನಲ್ಲಿ ಬರ್ತಾ ಇದೆಯಾ ಅಂತಾರೆ ಬಾಬಾ. ಕಣ್ಣುಗಳು ಅಂದ್ರೆ ಸ್ಥೂಲ ಚರ್ಮದ ಕಣ್ಣಿನ ಮಾತಲ್ಲ, ಬುದ್ಧಿರೂಪಿ ನೇತ್ರದ ಎದುರುಗಡೆಗೆ ಆ ನವಯುಗದ ಒಂದು ದೃಶ್ಯ ಬರ್ತಾ ಇದೆಯಲ್ಲ. ಜೈಸೆ ನಯೇ ವರ್ಷ ಕೆ ಲಿಯೇ ದಿಲ್ ಮೇ ಆ ರಹಾ ಹೈ ನಾ ಕಿ ಆಯಾ. ಹೊಸ ವರ್ಷಕ್ಕಾಗಿ ನಿಮ್ಮ ಹತ್ರ ಈ ಸ್ಮೃತಿ ಬರ್ತಾ ಇದೆಯಲ್ಲ, ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತು ಅಂತ ಹೇಳಿ. तो नवयुग की स्मृति इतनी समीप आती है, वह शरीर रूपी अपनी ड्रेस चमकती हुई सामने नजर आ रही है ना. ಬಾಬಾ ಹೇಳ್ತಾರೆ ಸತ್ಯುಗ ನೆನಪು ಮಾಡ್ಕೊಡ್ರಿ ಅಂತ. ಸತ್ಯುಗ ಅಂದ್ರೆ ಯಾವತ್ತಿಗೂ ಅನೇಕರ ಮೈಂಡ್ ಒಳಗೆ ಸತ್ಯುಗ ಅಂತಂದ್ರೆ ಸ್ಥೂಲ್ ಸತ್ಯುಗ, ಸೃಷ್ಟಿ ನಾಟಕದ ಆದಿ ಸಮಯದ ಸ್ಥೂಲವಾಗಿ ನಿರ್ಮಾಣ ಆಗುವಂತಹ ಬಂಗಾರದ ಮೆಹಲ್ಗಳು, ಬಂಗಾರದ ಪುಷ್ಪಕ ವಿಮಾನಗಳು, ಅಲ್ಲಿ ಸಮೃದ್ಧಿ ಸಂಪನ್ನತೆ ಇದು ನೆನಪಾಗ್ತದ. ಬಾಬಾ ಹೇಳ್ತಾರೆ ನವಯುಗ ಅಂತಂದ್ರೆ, ಸತ್ಯುಗ ಅಂತಂದ್ರೆ ಒನ್ನೆಸ್. ಆತ್ಮನ ಮನಸ್ಸು ಬುದ್ಧಿ ಸಂಸ್ಕಾರಗಳು ತನ್ನ ಯಾವುದೇ ಚಾಲ್ ನಡೆಸೋದಿಲ್ಲ. ಮನ ಬುದ್ಧಿ ಸಂಸ್ಕಾರ ಇವು ಮೂರು ಆತ್ಮದಷ್ಟೇ ಸತೋ ಪ್ರಧಾನ ಇರ್ತದ. ಸತೋ ಪ್ರಧಾನ್ ಇರೋದ್ರ ಜೊತೆಯಲ್ಲಿ ಆತ್ಮದ ಜೊತೆ ಕಂಬೈಂಡ್ ಆಗಿರ್ತದೆ, ಒನ್ನೆಸ್ ಇರ್ತದ ಮನ ಬುದ್ಧಿ ಸಂಸ್ಕಾರ ಆತ್ಮನೊಳಗ. ಹೀಗಾಗಿ ಆಂತರಿಕ ಆತ್ಮ ಸ್ವರೂಪದಲ್ಲಿ ಒನ್ನೆಸ್ ಇರೋದ್ರಿಂದ ಬಾಹ್ಯ ಜಗತ್ತಿನ ಸೃಷ್ಟಿಯಲ್ಲಿ ಸತ್ಯುಗದ ನವಯುಗದೊಳಗ ಎಲ್ಲರಲ್ಲೂ ಒನ್ನೆಸ್ ಇರ್ತದೆ. ಅಲ್ಲಿ ರಾಜ ಪ್ರಜಾ ಮೇಲು ಕೀಳನ್ನುವಂಥ ಯಾವ ಭಾವನೆಯೂ ಇರುವುದಿಲ್ಲ. ನಾವೆಲ್ಲರೂ ಆತ್ಮ ಮಕ್ಕಳು ಅನ್ನುವಂತಹ ಆತ್ಮರು ಅನ್ನುವಂತಹ ಒಂದು ಶುದ್ಧ ಸ್ಮೃತಿ ಸತ್ಯುಗದಲ್ಲಿ ಇರ್ತದೆ. ಹೀಗಾಗಿ ಬಾಬಾ ಹೇಳ್ತಾರೆ ನವಯುಗ ಆ ಒಂದು ಒನ್ನೆಸ್, ಆ ಯೂನಿಟಿ, ಆ ಒಂದು ಸತ್ಯಯುಗ ಅಂದ್ರೇನೆ ಶಾಂತಿ. ಸತ್ಯುಗ ಅಂದ್ರೆ ಮತ್ತಲ್ಲಿ ಶಾಂತಿ ಜೊತೆಗೆ ಅಶಾಂತಿ ಇಲ್ಲ. ಸತ್ಯುಗ ಅಂದ್ರೆ ಸುಖ ಇದೆ, ಸುಖದ ಜೊತೆಗೆ ದುಃಖ ಇಲ್ಲ. ಅಲ್ಲಿ ಏಕತೆ ಇದೆ, ಅಲ್ಲಿ ಮತ್ತೆ ಅದರ ವಿರೋಧ ಭಾವ ಇಲ್ಲ. ಹೀಗೆ ಆ ಸತ್ಯುಗದ ಆ ಸಂಪೂರ್ಣ ಏಕತಾ, ಆ ಖುಷಿ, ಆ ಒಂದು ಪ್ರೇಮ್ ನಿಮ್ಮಲ್ಲಿ ಅನುಭವ ಆಗ್ತಾ ಇದೆಯಾ? ನಿಮ್ಮ ಎದುರುಗಡೆಗೆ ಆ ದೃಶ್ಯ ಅಂದ್ರೆ ಸೂಕ್ಷ್ಮ ಜ್ಞಾನರೂಪಿ ನೇತ್ರಕ್ಕೆ ನಿಮ್ಮ ಎದುರುಗಡೆಗೆ ಬರ್ತಾ ಇದೆಯಾ ಅಂತ ಕೇಳ್ತಾರೆ ಬಾಬಾ. बच्चों के मन में नयनों में नवयुग के सीन सीनरिया इमर्ज है, कितना अपने नवयुग में तन मन धन जन श्रेष्ठ है. ಬಾಬಾ ಹೇಳ್ತಾರೆ ನವಯುಗ ಅಂದ್ರೇನು? ತನು ಮನ ಧನ ಜನ ಎಲ್ಲವೂ ಬಹಳ ಶ್ರೇಷ್ಠವಾಗಿರ್ತದೆ. ಅದು ನಿರ್ಮಾಣ ಆಗೋದು ಮೊದಲು ಮೈಂಡ್ ಒಳಗ. ಡ್ರಾಮಾ ಆತ್ಮನ ಮೈಂಡ್ ಒಳಗ ಡ್ರಾಮಾ ಅನುಸಾರ ಸ್ಕ್ರಿಪ್ಟ್ನ ಅನುಸಾರ ಸ್ಟೋರಿ ರೆಡಿ ಆಗ್ತದ. ಆ ಸ್ಟೋರಿ ಮೈಂಡಲ್ಲಿ ಡ್ರಾಮಾ ಅನುಸಾರ ಮೈಂಡಲ್ಲಿ ತುಂಬಿದೆ. ಯಾವಾಗ ಆತ್ಮ ಪಾರ್ಟ್ ಮಾಡೋದಕ್ಕಾಗಿ ಸತ್ಯುಗದಲ್ಲಿ ಬರ್ತದೋ, ಸೊ ಸತ್ಯುಗದ ಪಾರ್ಟ್ ಒಳಗ ಆತ್ಮ ಸತೋ ಪ್ರಧಾನ ಇರೋದ್ರಿಂದ ಅಲ್ಲಿಯೇ ಪಾರ್ಟು ಸತೋ ಪ್ರಧಾನ ಇರೋದ್ರಿಂದ ಆತ್ಮನಿಗೆ ಯಾವುದೇ ರೀತಿ ಗೊಂದಲ ಆಗುವುದಿಲ್ಲ. ಅಂದ್ರೆ ಒಳಗಡೆ ಆತ್ಮ ತನ್ನ ಸಂಪೂರ್ಣ ಭರ್ಪೂರತೆ, ಸತ್ಯುಗದ ಸೃಷ್ಟಿಯಲ್ಲೂ ಸಂಪೂರ್ಣತೆ ಭರ್ಪೂರತೆ ಇದೆ. ಸೊ ಅಲ್ಲಿ ಪಾರ್ಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಗೊಂದಲ ಆಗೋದಿಲ್ಲ. ಅದೇ ಆತ್ಮ ಯಾವಾಗ ದ್ವಾಪರಯುಗದ ಪಾರ್ಟ್ ಪ್ಲೇ ಮಾಡ್ತದೋ, ಆತ್ಮ ಸತೋ ಪ್ರಧಾನ್, ಆತ್ಮ ಒನ್ನೆಸ್, ಆತ್ಮ ಸಂಪೂರ್ಣ ಇರೋದ್ರಿಂದ ದ್ವಾಪರ ಯುಗದ ಸಮಯದಲ್ಲಿ ಪಾರ್ಟ್ ಒಳಗ ಸ್ವಲ್ಪ ಕಮ್ಮಿ ಕುಂದು ಕೊರತೆ ಕಾಣಿಸ್ತದ. ಪಾರ್ಟ್ ಒಳಗ ಕಾಮ್ ವಿಕಾರ ದೇಹಭಾನ್ ಈರ್ಷಾ ದ್ವೇಷ ಶುರು ಆಗ್ತದ. ಪಾರ್ಟಿಗೂ ಆತ್ಮನ ದಿವ್ಯ ಸ್ವರೂಪಕ್ಕೂ ಮ್ಯಾಚ್ ಆಗೋದಿಲ್ಲ. ಹೀಗಾಗಿ ಆತ್ಮ ಈ ರೀತಿ ಡಿಸೈನ್ ಮಾಡಿದೆ ಡ್ರಾಮಾ ಅಥವಾ ಬಾಬಾ ಈ ದ್ವಾಪರ ಯುಗದ ಆದಿಯಲ್ಲಿ ಆತ್ಮ ತನ್ನ ಮೂಲ ಸ್ವರೂಪ ಮರ್ತು ಬಿಡೋದು. ಅಂದ್ರೆ ಹೇಗೆ ಯಾವುದೇ ಒಂದು ಆಕ್ಟಿಂಗ್ ಮಾಡುವಾಗ ಹೀರೋ ತನ್ನ ಅತ್ಯಂತ ರಿಚ್ ಇದ್ದ ಅಂತಂದ್ರೆ ಆಕ್ಟಿಂಗ್ ಒಳಗ ಬಹಳಷ್ಟು ಶಕ್ತಿಶಾಲಿ ಇದ್ದ, ಅವನಿಗೆ ಪೇಷಂಟ್ ಆಗಿರುವಂತಹ ನಿರ್ಧನಿಕ ಆಗಿರುವಂತಹ ರೋಲ್ ಪ್ಲೇ ಮಾಡ್ಲಿಕ್ಕೆ ಕೊಟ್ರೆ ಬಹಳ ಮುಜುಗರ ಆಗ್ತದೆ. ಅದಕ್ಕೆ ತನ್ನ ಶ್ರೀಮಂತಿಕೆ, ತನ್ನ ಮೂಲ ಹೀರೋ ಆಗಿರುವಂಥದ್ದನ್ನ ಮರೆತು
ಒಬ್ಬನ ನಿಜವಾಗಿಯೂ ಬಡವ ಅಂತ ಆಕ್ಟಿಂಗ್ ಮಾಡಿದ್ರೆ ಮಾತ್ರ ಅವನು ಫೇಮಸ್ ಆಕ್ಟರ್ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾವುದೇ ರೀತಿಯ ಆಕ್ಟಿಂಗ್ ಅವನು ಮಾಡ್ತಾನೆ. ಹಾಗೇನೆ ಸತ್ಯುಗದಲ್ಲಿ ಪಾರ್ಟ್ ಇರುವುದೇ ಸತೋಪ್ರಧಾನ ಇದೆ. ಹೀಗಾಗಿ ಆತ್ಮ ಸತೋಪ್ರಧಾನ್ ಆಕ್ಟಿಂಗ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ದ್ವಾಪರ ಯುಗದಲ್ಲಿ ರಜೋ ಆಕ್ಟಿಂಗ್ ಮಾಡಬೇಕಾಗಿದೆ. ರಜೋದಲ್ಲಿ ದೇಹಭಾನ್ ಇದೆ. ದೇಹಭಾನಕ್ಕೂ ಆತ್ಮನ ಮೂಲ ಸ್ವರೂಪಕ್ಕೂ ಮ್ಯಾಚ್ ಆಗೋದಿಲ್ಲ. ಹೀಗಾಗಿ ಆತ್ಮ ತನ್ನ ಮೂಲ ರೂಪವನ್ನ ಮರೆತು ಬಿಡ್ತದ. ಆಗ ಈ ಮನಸ್ಸು ನಾನೇ ದೇಹ, ನಾನೇ ಮಾನವ, ನಾನೇ ಎಲ್ಲ ಅಂತ ತಿಳ್ಕೊಂಡು ಪಾರ್ಟ್ ಪ್ಲೇ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಹೀಗಾಗಿ ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ತನು, ಮನ, ಧನ ಎಲ್ಲವೂ ಬಹಳ ಶ್ರೇಷ್ಠ ಇರ್ತದ. ಅದನ್ನ ನೀವು ಇಲ್ಲಿ ಅನುಭವ ಮಾಡ್ರಿ ಅಂತ. ಅಂದ್ರೆ ಈಗ ಕಲಿಯುಗದ ಪಾರ್ಟ್ ಎಂಡ್ ಆಗ್ಬಿಟ್ಟಿದೆ. ಈಗ ಭಲೇ ಕಲಿಯುಗದ ಪಾರ್ಟ್ ರೋಲ್ ಮೂಲಕ ಇದ್ರು ಸ್ಮೃತಿಯೊಳಗ ಕಲಿಯುಗದ ಜೀವನ ಮಾಡಬೇಡ್ರಿ ಅಂತಾರ ಬಾಬಾ. ಸತ್ಯುಗದ ಸ್ಮೃತಿನೇ ಇರ್ಲಿ. ಆ ಒನ್ನೆಸ್, ಆ ಯೂನಿಟಿ, ಸತ್ಯುಗದ ಆ ಸಮೃದ್ಧಿ, ಸಂಪನ್ನತೆನ, ಸಂಪೂರ್ಣ ಆತ್ಮ ಇದೇನನ್ನುವಂಥದ್ದನ್ನ ಈಗ ಅನುಭವ ಮಾಡ್ರಿ. ಇದು ನಿಮ್ಮ ದಿವ್ಯ ನೇತ್ರದ ಎದುರುಗಡೆಗೆ ಬರ್ತಾ ಇದೆಯಲ್ಲ ಅಂತಾರ ಬಾಬಾ. ಅಂದ ಮೇಲೆ ಈ ವರ್ಷ ಕೇವಲ 2 ಕೆಲಸ ಮಾಡ್ಲಿಕ್ಕೆ ಬಂದಿರಲ್ಲ. ಒಂದು ಹಳೆಯದನ್ನ ವಿದಾಯಿ ಮಾಡ್ಲಿಕ್ಕೆ, ಹೊಸದನ್ನ ಸ್ವಾಗತ ಮಾಡ್ಕೊಳ್ಳಿಕ್ಕೆ. ಇಲ್ಲಿ ಸೂಕ್ಷ್ಮ ರೂಪದಲ್ಲಿ ಏನ್ ಮಾಡೋದಿದೆ, ಸ್ಥೂಲ ರೂಪದ ಡಿಸೆಂಬರ್ ತಿಂಗಳನ್ನ ವಿದಾಯಿ ಮಾಡೋದು, ಜನವರಿ ತಿಂಗಳನ್ನ ಮೊದಲೇ ದಿನವನ್ನ ಸ್ವಾಗತ ಮಾಡ್ಕೊಳ್ಳೋದು ಅಂತ ಸ್ಥೂಲ ರೂಪದಲ್ಲಿ. ಆತ್ಮ ಟೈಮ್ಲೆಸ್ ಇದೆ. ಆತ್ಮ ಬಿಯಾಂಡ್ ವರ್ಲ್ಡ್ ಇದೆ. ಅಂದಮೇಲೆ ಆತ್ಮನಿಗಾಗಿ ಏನ್ ವಿದಾಯಿ ಮಾಡಬೇಕಾಗಿದೆ ಅಂದ್ರೆ ಹಳೆಯ ಸ್ಕ್ರಿಪ್ಟ್, ಕಲಿಯುಗದ ಹಳೆಯ ಸ್ಕ್ರಿಪ್ಟ್ ಅನ್ನ ವಿದಾಯಿ ಮಾಡ್ರಿ. ಹಳೆಯ ಯಾವ ನೆನಪುಗಳು, ದೇಹವಾನದ ನೆನಪುಗಳು, ದೇಹವಾನದ ಅನುಭವಗಳಿದಾವಲ್ಲ, ಇವನ್ನೆಲ್ಲ ವಿದಾಯಿ ಮಾಡ್ರಿ. ಸತ್ಯುಗದ ಸ್ಕ್ರಿಪ್ಟ್ ಅನ್ನ ರೀಇಮರ್ಜ್ ಮಾಡ್ರಿ ಅಂತಾರ ಬಾಬಾ. तो सिर्फ पुराने वर्ष को विदाई देने आए हो या पुरानी दुनिया के पुराने संस्कार, पुराने स्वभाव, पुराने चाल, उसको भी विदाई देने आए हो? ಬಾಬಾ ಸೂಕ್ಷ್ಮ ಮಾತು ಕೇಳ್ತಾರೆ. ಕೇವಲ ವರ್ಷವನ್ನ ವಿದಾಯ ಮಾಡ್ತೀರೋ ಅಥವಾ ಹಳೆಯ ಸ್ವಭಾವ, ಹಳೆಯ ಸಂಸ್ಕಾರ, ಹಳೆಯ ಸ್ಮೃತಿಗಳನ್ನು ವಿದಾಯ ಮಾಡ್ತೀರೋ ಅಂತ ಹೇಳ್ತಾರೆ ಬಾಬಾ. ಹಳೆಯ ಸ್ವಭಾವ ಸಂಸ್ಕಾರ ಅಂದ್ರೆ ಕಲಿಯುಗದ ಸ್ಕ್ರಿಪ್ಟ್ ಅಲ್ಲಿ ನಮ್ಮ ರೋಲ್ ಒಳಗ, ನಮ್ಮ ಕ್ಯಾರೆಕ್ಟರ್ ಒಳಗ ಯಾವುದು ಕಲಿಯುಗದ್ದಿದೆ. ಕಲಿಯುಗದ ಅಳುವುದು, ದುಃಖ ಪಡೋದು, ಚಿಂತೆ ಮಾಡೋದು, ಕೂಡಿಡ್ಬೇಕಂತ ಅನ್ನೋದು, ಕಷ್ಟ ಪಡ್ಬೇಕು, ಕಷ್ಟ ಇದು ಕಲಿಯುಗದ ಸ್ಕ್ರಿಪ್ಟ್ ಒಳಗಿದೆ. ಸತ್ಯುಗದ ಸ್ಕ್ರಿಪ್ಟ್ ಅಲ್ಲಿ ಕಷ್ಟ, ಮೆಹನತ್ತು, ದುಡಿಬೇಕು, ಮಾಡ್ಬೇಕು ಅನ್ನುವಂಥದ್ದು ಏನೂ ಇಲ್ಲ. ನ್ಯಾಚುರಲ್ ಎಲ್ಲವೂ ಆರಾಮಾಗಿ ಅಲ್ಲಿ ಸಿಗ್ತಾ ಇರ್ತದೆ. ಯಾಕಂದ್ರೆ ವಿಚಾರಣೆ ಸತೋಪ್ರಧಾನ ಇದೆ, ಆತ್ಮದ ಸ್ಮೃತಿಯೇ ಸತೋಪ್ರಧಾನ ಇದೆ. ಹೀಗಾಗಿ ಬಾಹ್ಯ ಜಗತ್ತಿನಲ್ಲೂ ಎಲ್ಲವೂ ಆಟೋಮೆಟಿಕ್ ಸಿಗ್ತಾ ಹೋಗ್ತದೆ. ಆದ್ರೆ ಆ ಸ್ಮೃತಿ ಇಲ್ಲೇ ಮಾಡ್ಬೇಕಂತಾರ ಬಾಬಾ. ನಿಮಗೆ ಈ ಹಳೆಯ ಯಾವುದು ಪ್ರೋಗ್ರಾಮ್ ಇದೆ, ಹಳೆಯ ಸಂಸ್ಕಾರ, ಹಳೆಯ ಸ್ವಭಾವ, ಹಳೆಯ ಸ್ಮೃತಿಗಳು, ದೇಹವಾನದ ಅನುಭವಗಳು, ಅವೆಲ್ಲ ತೆಗೆದು ಹಾಕ್ಬಿಡ್ರಿ ಅಂತ ಹೇಳ್ತಾರೆ ಬಾಬಾ. ತೆಗೆದು ಹಾಕೋದು ಅಂದ್ರೆ ಸ್ಕ್ರಿಪ್ಟ್ ನಾನಲ್ಲ, ಮೈಂಡ್ ನಾನಲ್ಲ, ಇವೆಲ್ಲ ಆಕ್ಟಿಂಗ್ ಮಾತುಗಳು, ಈ ಸ್ಮೃತಿಗಳು, ಈ ಸ್ವಭಾವ ಸಂಸ್ಕಾರಗಳು ನಾನಲ್ಲಿ. ಇದೆಲ್ಲದರಿಂದ ಪರಿಯಾಗಿರುವ ಆತ್ಮ ಇದ್ದೀನಿ. ರೋಲಲ್ಲಿ ಬಲೆ ಇದ್ರೂ ಕೂಡ ಈ ಸಮಯದಲ್ಲಿ ಕಲಿಯುಗದ ಸ್ಕ್ರಿಪ್ಟ್ ಸಮಾಪ್ತ ಆಗಿ ಸತ್ಯುಗದ ಸ್ಕ್ರಿಪ್ಟ್ ಓಪನ್ ಆಗುವಂತ ಸಮಯ ಇದೆ ಅಂತ ಸ್ಮೃತಿ ಮಾಡಿಕೊಂಡು ಆತ್ಮ ತನ್ನ ಮೂಲ ಹೈಯರ್ ಕಾನ್ಶಿಯಸ್ ನಲ್ಲಿ ಇರುವುದ್ರ ಜೊತೆಯಲ್ಲಿ ಏನ್ ನಮ್ದು ಇನ್ನೂ ಪಾರ್ಟ್ ಇದೆ, ಕಲಿಯುಗ ಎಂಡ್ ಆಗುವವರೆಗೆ, ಚಕ್ರ ಕಂಪ್ಲೀಟ್ ಆಗುವವರೆಗೆ ಈ ಶರೀರದಲ್ಲಿ ಇರಬೇಕಾಗಿದೆ. ಆದ್ರೆ ಸ್ಮೃತಿ ಸದಾ ಏಕತೆಯೊಳಗಿರ್ಲಿ ಅಂತಾರ ಬಾಬಾ. ಕೇವಲ್ ಖುಷಿ, ಕೇವಲ್ ಶಾಂತಿ, ಕೇವಲ್ ಪ್ರೇಮ್. ಸತ್ಯುಗದಲ್ಲಿ ಏನು ಏಕತೆ ಇದೆ, ಕೇವಲ ಪ್ರೇಮ್ ಇದೆ. ಅಲ್ಲಿ ದ್ವೇಷ, ಈರ್ಷಾ, ನಫರತ್ ಇಲ್ಲ. ಹಾಗೆ ಇಲ್ಲಿನೂ ಇದೇ ಸ್ವಭಾವವನ್ನ ರೀಇಮರ್ಜ್ ಮಾಡಿಕೊಂಡು ಅನುಭವ ಮಾಡ್ರಿ ಅಂತಾರ ಬಾಬಾ. बाप दादा आज चारों ओर के बच्चों से पुराने संस्कार स्वभाव से विदाई दिलाने चाहते हैं, दे सकते हो? ಕೊಡ್ಲಿಕ್ಕೆ ರೆಡಿ ಇದ್ದೀರಲ್ಲ, ಹಳೆಯದೆಲ್ಲ ಕೊಡ್ಲಿಕ್ಕೆ ರೆಡಿ ಇದ್ದೀರಲ್ಲ. ಕೊಡೋದು ಅಂದ್ರೆ ಇದು ಯಾವುದೂ ನಾನಲ್ಲ, ಇದೆಲ್ಲದರಿಂದ ಪರಿಯಾಗಿರುವಂತಹ ಸದಾ ನಿರ್ವಿಕಾರಿ, ಸದಾ ಸತ್ಯ, ಸದಾ ಅಮರ್, ಸದಾ ಭರ್ಪೂರ್ ಬಾಬನ್ ಸಮಾನ ಆತ್ಮ ಇದೀನಿ ಅನ್ನುವ ಸ್ಮೃತಿ, ದೃಢತೆ ಇದೇ ಪಕ್ಕಾ ಮಾಡ್ಕೊಡ್ರಿ ಅಂತ ಹೇಳ್ತಾರೆ ಬಾಬಾ.
क्या आज के दिन दृढ़ संकल्प की शक्ति से पुराने संस्कार को विदाई देने, युग के संस्कार को जीवन को बदाई देने की हिम्मत है? ಬಾಬಾ ಹೇಳ್ತಾರೆ ನಿಮಗೆ ಈ ದಿನ ದೃಢ ಸಂಕಲ್ಪದ ಶಕ್ತಿಯಿಂದ, ದೃಢ ಸಂಕಲ್ಪ ಏನು? ನೀರುವುದೇ ಆತ್ಮ, ನಾ ಸಂಪೂರ್ಣ ಆತ್ಮ ಇದ್ದೀನಿ ಅನ್ನೋದು ದೃಢ ಸಂಕಲ್ಪ. ನಾ ಆತ್ಮ ಆಗಬೇಕು. ಬಹಳಷ್ಟು ಜನ ಈಗೂ ಕೂಡ ಅಂತಿರ್ತಾರ, ನಾ ಪಾವನ ಆಗಬೇಕು, ನಾನು ಶ್ರೇಷ್ಠ ಆಗಬೇಕು, ಶುದ್ಧ ಆಗಬೇಕು ಅಂತಿರ್ತಾರ. ಆಗೋದಿಲ್ಲ. ಬಾಬಾ ಹೇಳ್ತಾರೆ ದೃಢತೆ ಇರ್ಲಿ, ಆಗಬೇಕನ್ನೋದ್ರಾಗ ದೃಢತೆ ಅಲ್ಲ. ನಾ ಇದೀನಿ, ನಾ ನಿರಾಕಾರ ಆತ್ಮ, ನಿರ್ವಿಕಾರ ಆತ್ಮ, ಸಂಪೂರ್ಣ ಇದೀನನ್ನುವಂಥ ದೃಢತೆಯ ಸಂಕಲ್ಪದಿಂದ ಹಳೆಯ ಸ್ವಭಾವ ಸಂಸ್ಕಾರಗಳನ್ನೆಲ್ಲ ವಿದಾಯಿ ಹೇಳ್ರಿ. ಹಳೆಯ ಸಂಸ್ಕಾರಕ್ಕೆ ವಿದಾಯಿ ಹೇಗೆ ಹೇಳೋದು? ಹಳೆಯ ಸಂಸ್ಕಾರಗಳು, ಸ್ವಭಾವಗಳು ನಾನಲ್ಲ, ಅವು ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಈ ನನ್ನ ಮೈಂಡ್ ಒಳಗಿತ್ತು. ಆದ್ರೆ ಇದು ಎಲ್ಲದರಿಂದ ಭಿನ್ನವಾಗಿರುವ ಆತ್ಮ ಇದ್ದೀನಿ. ಸ್ಕ್ರಿಪ್ಟ್ ಅನುಸಾರ ರೋಲ್ನ ಮೂಲಕ ಪ್ಲೇ ಆಗಿದೆ, ಅದು ನಾನಲ್ಲ ಅಂತ ಅದನ್ನು ಬಾಬಾಗ ಅರ್ಪಣೆ ಮಾಡಿ, ನಾನು ಇರುವುದು ಸಂಪೂರ್ಣ ಸತ್ಯ ನಿರಾಕಾರ ಆತ್ಮ ಇದೀನನ್ನುವಂಥ ಪುನಃ ಪುನಃ ಸ್ಮೃತಿ ಕೊಟ್ಕೊಳ್ಳೋದೇ ದೃಢತ. ಈ ದೃಢತೆಯಿಂದ ಹಳೆಯದೆಲ್ಲವನ್ನ ತೆಗೆದು ಹಾಕ್ಬಿಡ್ರಿ ಅಂತ ಹೇಳ್ತಾರೆ ಬಾಬಾ. ತೋ ಇಸ್ ನಯೇ ವರ್ಷ ಮೇ ನವೀನತಾ ಕ್ಯಾ ಕರೆಂಗೆ? ಈ ಹೊಸ ವರ್ಷದಲ್ಲಿ ಏನ್ ನವೀನತೆ ಮಾಡ್ತೀರಿ? ಹೊಸತನ ಏನ್ ಮಾಡ್ತೀರಿ? ಹಿಮ್ಮತ್ ಕೆ ಪಾಂವ್ ಕೋ ಮಜಬೂತ್ ಬನಾವ್. ಧೈರ್ಯದ ಹೆಜ್ಜೆಯನ್ನ ಗಟ್ಟಿ ಮಾಡ್ಕೊಡ್ರಿ. ಐಸೆ ಹಿಮ್ಮತ್ ಕಾ ಪಾಂವ್ ಮಜಬೂತ್ ಬನಾವೋ ಜೋ ಮಾಯಾ ಖುದ್ ಹಿಲ್ ಜಾಯೆ ಲೇಕಿನ್ ಪಾಂವ್ ನಾ ಇಲೆ. ನಾವು ಅಂಗದನ ಮಾತು ಕೇಳ್ತೀರಿ. ಹೆಂಗ್ ಯಾವುದೇ ಯುಗದೊಳಗೆ ಯಾವುದೇ ಮನುಷ್ಯ ಇಂಥವ್ರು ಇರ್ಲಿಕ್ಕೆ ಸಾಧ್ಯ ಅದ ಏನು? ಅಷ್ಟೆಲ್ಲ ಜನರು ಕಾಲು ಅಲಗಾಡ್ಸ್ಲಿಕ್ಕೆ ಹೋದ್ರೆ ಸ್ಥೂಲ ಎಲುಬು ಚರ್ಮದಿದಾದಂಥ ಕಾಲನ್ನ ಅಲಗಾಡ್ಸ್ಲಿಕ್ಕೆ ಇರದೇ ಇರುವಂಥದ್ದು ವ್ಯಕ್ತಿ, ವಸ್ತು ಈ ಜಗತ್ತಿನಲ್ಲಿ ಯಾರಾದ್ರೂ ಇರ್ಲಿಕ್ಕೆ ಸಾಧ್ಯದೇನು? ಈ ಮಾತು ಯಾವ್ದು ಹೇಳ್ತಾರಂದ್ರೆ, ನಾ ಆತ್ಮ ಇದ್ದೀನಿ, ನಾ ಆತ್ಮ ಇದ್ದೀನಿ ಅನ್ನೋದು ಏನ್ ಅನುಭವ ಇದೆಯಲ್ಲ, ಈ ಸತ್ಯ ಇದೆಯಲ್ಲ, ಈ ಕಾಲ್ ಬಹಳ ಗಟ್ಟಿ ಆಗ್ಬೇಕು ಅಂತಾರ ಬಾಬಾ. ಇಷ್ಟು ಗಟ್ಟಿ ಮಾಡ್ಕೋಬೇಕಾಗಿದೆಯಲ್ಲ, ನಾ ಆತ್ಮ ಹೂಹಿ. ಎಂಥ ಆತ್ಮನ? ಸಂಪೂರ್ಣ ಆತ್ಮ ಇದ್ದೇ ಇದ್ದೀನಿ ಅನ್ನೋದೇನಿದೆಯಲ್ಲ, ಇದು ಇಷ್ಟು ಗಟ್ಟಿ ಮಾಡ್ಕೋಬೇಕಲ್ಲ. ಈ ಒಂದು ದೃಢ ಸಂಕಲ್ಪ ಎಷ್ಟು ಗಟ್ಟಿ ಮಾಡ್ಕೋತೀರೋ, ಮಾಯಾ ನಿಮ್ಮನ್ನ ಏನೂ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಜೈಸೆ ಕಭಿ ಹಿಲ್ತೆ ಕಭಿ ಮಜಬೂತ್ ರೇತೆ ಏಸಾ ತೋ ನಹೀ ಕರೆಂಗೇನಾ? ಒಮ್ಮೆ ನನ್ನನ್ನ ಕ್ಯಾರೆಕ್ಟರ್, ನನಗೆ ಅಕ್ಕೋರು ಅಂತ ತಿಳ್ಕೊತೀನಂದ್ರೆ ಅಕ್ಕೋರ್ ಕ್ಯಾರೆಕ್ಟರ್ನಲ್ಲಿ ಬಹಳ ಕಮ್ಜೋರಿ ಇದೆ. ಯಾಕೆಂದ್ರೆ ಕಲಿಯುಗದ ಕ್ಯಾರೆಕ್ಟರ್ ಇರೋದ್ರಿಂದ, ಕಲಿಯುಗದ ರೋಲ್ ಇರೋದ್ರಿಂದ, ಕಲಿಯುಗದ ಶರೀರ ಇರೋದ್ರಿಂದ, ಕಲಿಯುಗದ ಸ್ಕ್ರಿಪ್ಟ್ ಇರೋದ್ರಿಂದ ಕಮ್ಜೋರಿ ಬಹಳಷ್ಟು ಇದಾವ. ಒಮ್ಮೊಮ್ಮೆ ನಾನು ಅಕ್ಕೋರಂತ ತಿಳ್ಕೊಂಡ್ರೆ ಅಲ್ಗಾಡ್ಲೇಬೇಕಂತಾರ ಬಾಬಾ. ಮಾಯಾ ಅಟ್ಯಾಕ್ ಮಾಡ್ತದ, ಮಾಯಾ ಒಂದು ಏನ್ರ ಡಿಫೆಕ್ಟ್ ಮಾಡ್ತದ, ಮಾಯಾ ಪ್ರಭಾವದಲ್ಲಿ ಬರಬೇಕಾಗ್ತದ. ನಾನು ಇರುವುದೇ ನಿರಾಕಾರ ನಿರ್ವಿಕಾರ ಆತ್ಮ ಇದ್ದೀನಿ. ಥಾಟ್ ಲೆಸ್, ಇಮೋಷನ್ ಲೆಸ್, ಟೈಮ್ ಲೆಸ್, ಫೀಲಿಂಗ್ ಲೆಸ್ ಆತ್ಮ ಇದ್ದೀನಿ ಅಂತಂದ್ಮೇಲೆ ಬಾಬಾ ಹೇಳ್ತಾರೆ ಏನಂತ? ಮಜಬೂತ್. ನನಗೆ ಮಾಯಾ ಏನೂ ಮಾಡಕ್ ಸಾಧ್ಯನೇ ಇಲ್ಲ. ಮಾಯಾ ಅಂದ್ರೇನು? ಹಳೆಯ ದೇಹಬಾನದ ನೆನಪುಗಳು, ದೇಹಬಾನದ ಅನುಭವಗಳು, ಇವೇ ಮಾಯಾ. ಈ ಮಾಯಾ ನನಗೇನು ಎಂಥ ನೆನಪುಗಳು? ನನ್ನ ಆತ್ಮದ ಸತ್ಯ ಸ್ಮೃತಿಯನ್ನ ಅಳಗಾಡಿಸ್ಲಿಕ್ಕೆ, ನನ್ನ ಸತ್ಯ ಆತ್ಮಶಾಂತಿಯನ್ನ ಕದಕ್ಲಿಕ್ಕೆ ಸಾಧ್ಯನೇ ಇಲ್ಲ. आप सभी का कर्तव्य ऑक्युपेशन क्या है? ನಿಮ್ಮೆಲ್ಲರ ಕರ್ತವ್ಯ, ಉದ್ದೇಶ, ಗುರಿ ಏನಿದೆ? अपने को क्या कहलाते हो याद करो. ಬಾಬಾ ನಮ್ಗೊಂದು ಗುರಿ, ಉದ್ದೇಶ ಕೊಟ್ಟಿದ್ದಾರೆ, ಒಂದು ಕರ್ತವ್ಯವನ್ನ ಕೊಟ್ಟಿದ್ದಾರೆ, ನೆನಪು ಮಾಡ್ಕೊಡ್ರಿ ಅಂತಾರೆ ಬಾಬಾ. ವಿಶ್ವ ಕಲ್ಯಾಣಿ ವಿಶ್ವ ಪರಿವರ್ತಕ್, ये आपका ऑक्युपेशन है ना? ವಿಶ್ವ ಕಲ್ಯಾಣಿ ವಿಶ್ವ ಪರಿವರ್ತಕ್. ಬರೀ ಒಂದು ಸಾಧಾರಣ ಪರಿವರ್ತನೆ ಅಲ್ಲ, ವಿಶ್ವನೇ ಪರಿವರ್ತನೆ ಮಾಡುವಂತ ವಿಶ್ವ ಪರಿವರ್ತಕರು ನೀವಿದ್ದೀರಂತಾರ ಬಾಬಾ. ತೋ ಬಾಪ್ ದಾದಾ ಕೋ ಕಭಿ ಕಭಿ ಮೀಟಿ ಮೀಟಿ ಹಸಿ ಆತಿ. ವಿಶ್ವ ಪರಿವರ್ತಕ ಟೈಟಲ್ ತೋ ಹೈನಾ? ವಿಶ್ವ ಪರಿವರ್ತಕ ಟೈಟಲ್ ಉಳ್ಳಂತ ಆತ್ಮರು ಕೆಲವೊಮ್ಮೆ ಹೀಗೂ ಇದ್ದಾರೆ. ದೇಶದಲ್ಲಿದ್ರೆ ಆ ದೇಶದ ಪರಿವರ್ತನೆ, ಭಾರತ ದೇಶದ ಪರಿವರ್ತನೆ, ಲಂಡನ್ನಲ್ಲಿರೋ ಲಂಡನ್ದ ಪರಿವರ್ತನೆ, ಜಿಲ್ಲೆಯಲ್ಲಿರೋರು ಜಿಲ್ಲಾ ಪರಿವರ್ತನೆ, ತಾಲೂಕಿನಲ್ಲಿರೋರು ಅದು, ಹಳ್ಳಿಯಲ್ಲಿರೋರು ನಮ್ಮ ಹಳ್ಳಿ ಪರಿವರ್ತನೆ ಮಾಡಬೇಕು, ನಮ್ಮ ಸರ್ನೇಮ್, ನಮ್ಮ ಮನೆತನದ ಪರಿವರ್ತನೆ ಮಾಡಬೇಕು ಅಂತ ಅನ್ಕೋತಾರೆ. ಆದರೆ ಟೈಟಲ್ ಸ್ವಯಂ ಪರಮಾತ್ಮ ನಮಗೆ ವಿಶ್ವ ಪರಿವರ್ತಕ ಅಂತ ಕೊಟ್ಟಿದ್ದಾರೆ.
ವಿಶ್ವ ಪರಿವರ್ತಕರು ಇನ್ನೂವರೆಗೂ ಕೇವಲ ತನ್ನ ಸಣ್ಣ ಸಣ್ಣ ಏರಿಯಾ ಪರಿವರ್ತನೆ ಮಾಡ್ತಾರಂದ್ರೆ ಬಾಬಾಗೆ ಏನ್ ಅನ್ನಿಸ್ತದ, ನಗು ಬರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ವಿಶ್ವ ಪರಿವರ್ತನ ಅಂತಂದ್ರೆ ವಿಶ್ವದಲ್ಲಿ ಏನೇನ್ ಬರ್ತದ, ವಿಶ್ವದಲ್ಲಿ ಆತ್ಮರು ಇದಾರ, ವಿಶ್ವದಲ್ಲಿ ಪ್ರಕೃತಿ ಇದೆ, ವಾಯುಮಂಡಲ ಇದೆ, ಪ್ರಾಣಿಗಳಿದಾವೆ, ಎಲ್ಲರ ಪರಿವರ್ತನೆ ಮಾಡೋದು ನಿಮ್ ಕಾರ್ಯ ಆಗಿದೆ ಅಂದ ಮೇಲೆ ನೀವು ಆ ಪರಿವರ್ತನೆ ಕಾರ್ಯಕ್ಕೆ ತಯಾರ ಇದೀರೇನು, ಸ್ವಯಂ ನೀವು ಪರಿವರ್ತಕರು ಆಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. तो बाप दादा यही चाहते कि इस वर्ष एक शब्द को सदा के लिए विदाई दो. ಈ ವರ್ಷ ಒಂದು ಶಬ್ದವನ್ನ ಸದಾ ಕಾಲಕ್ಕಾಗಿ ಬೀಳ್ಕೊಟ್ಟು ಬಿಡು ಅಂತಾರೆ ಬಾಬಾ. ವಹ ಕೌನ್ ಸಾ ಹೈ ಬತಾಯೆ ಬೋಲೆ ದೇನಿ ಪಡೆಗೆ. ನಾ ಹೇಳಿ ಆದ್ರೆ ಅದನ್ನ ನೀವು ಕೊಡ್ಬೇಕಾಗ್ತದೆ ಅಂತಾರೆ ಬಾಬಾ. ಇಸ್ ವರ್ಷ ಬಾಪ್ ದಾದಾ ಕಾರಣ ಶಬ್ದ ಕೋ ವಿದಾಯಿ ದಿಲಾನೆ ಚಾತೆ ಹೇ. ಈ ವರ್ಷ ಬಾಬಾ ಕಾರಣ ಅನ್ನುವ ಶಬ್ದವನ್ನ ಬೀಳ್ಕೊಡ್ಲಿಕ್ಕೆ ಹೇಳ್ತಾರೆ. ಕಾರಣ ಹೆಲ್ತ್ ಸರಿ ಇಲ್ಲ, ಅದಕ್ಕೆ ಮುರಳಿ ಕೇಳಿಕ್ಕಾಗೋದಿಲ್ಲ, ಮನೆಯಲ್ಲಿ ಮಕ್ಕಳು ಟಿಫಿನ್ ಮಾಡಬೇಕು ಅದಕ್ಕೆ ಮುರಳಿ ಕೇಳಿಕ್ಕಾಗೋದಿಲ್ಲ, ಅಥವಾ ಮನೆಯಲ್ಲಿ ಹಿರಿಯರದಾರ ಅವ್ರಿಗೆ ನೋಡ್ಕೋಬೇಕು. ಬಾಬಾ ಹೇಳ್ತಾರೆ ಹಿರಿಯರನ್ನ ಹಾಗೆ ನೋಡಿದ್ರೆ ಚೆಕ್ ಮಾಡ್ಕೊಳ್ಳೋಣ. ನಾವು ಮನೆಯಲ್ಲಿ ಮಗು ಇದೆ, ಸ್ಕೂಲಿಗೆ ಹೋಗ್ತದೆ, ಅದಕ್ಕೆ ಟಿಫಿನ್ ಬಾಕ್ಸ್ ಮಾಡಬೇಕು ಅನ್ನೋದಾದ್ರ ನಾವು ಎಂದಾದ್ರೂ ಒಮ್ಮೊಮ್ಮೆ ಊರಿಗೆ ಹೋಗ್ತಿರ್ತೀವಿ, ಎಲ್ಲಾದ್ರೂ ಅವಾಗೂ ಸೆಟಲ್ ಮಾಡ್ತಿರ್ತೀವಿ. ಅರೆ ಇದು ಭಗವಂತನ ಮಹಾವಾಕ್ಯ ಕೇಳಲಿಕ್ಕೆ, ಅಮೃತ ವೇಳೆಯ ಒಂದು ಅನುಭವ ಮಾಡಲಿಕ್ಕೆ, ಅಥವಾ ಬಾಬಾ ಹೇಳಿರುವ ಸತ್ಯದ ದಾರಿಯಲ್ಲಿ ನಡಿಲಿಕ್ಕೆ ಯಾವ ಕಾರಣಗಳನ್ನ ನೀವು ಮಕ್ಕಳು ಹೇಳಲೇಬಾರ್ದು. ಯಾಕೆ ಅಂದ್ರೆ ಈ ಕಲ್ಪದ ಅಂತಿಮದಲ್ಲಿ ಬಾಬಾ ಬಂದು ನಮ್ಮನ್ನ ಪರಿವರ್ತನೆ ಮಾಡಲಿಕ್ಕೆ, ನಮ್ಮನ್ನ ತಮ್ಮ ಸಮಾನ ಮಾಡಲಿಕ್ಕೆ, ನಮಗೆ ಒಟ್ಟಾರೆ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿಸ್ಲಿಕ್ಕೆ ಯಾವುದು ಮಾರ್ಗದರ್ಶನ ಮಾಡ್ತಿದ್ದಾರೆ. ಭಗವಂತ ಹೇಳುವ ಮಾರ್ಗದರ್ಶನಕ್ಕೆ ನಾವು ಅವರ ಶಿಕ್ಷಣವನ್ನ ಅನುಭವ ಮಾಡ್ಲಿಕ್ಕೆ ಆಗುದಿಲ್ಲ, ಶಿಕ್ಷಣವನ್ನ ನಮ್ಗೆ ಅನುಸರಿಸ್ಲಿಕ್ಕೆ ಆಗುದಿಲ್ಲ ಅಂತ ಅದಕ್ಕೆ ನೀವು ನೆಪ ಹೇಳ್ತಿರತ್ತಂದ್ರ ಬಾಬಾ ಹೇಳ್ತಾರೆ ಇದು ಎಂಥದ್ದು. ಅದಕ್ಕೆ ಬಾಬಾಗ ನಗು ಬರ್ತದ. ಮಕ್ಕಳು ಸ್ವಯಂ ಭಗವಂತನಿಗೇನೆ ನೆಪ ಹೇಳ್ತಾರಲ್ಲ ಅಂತ. ಸಮಸ್ಯೆ ಅಂದ್ರೆ ನಮಗೆ ಆರ್ಥಿಕ ಸಮಸ್ಯೆ ಇದೆ, ಅದಕ್ಕೆ ನಾವು ಡಬಲ್ ಡ್ಯೂಟಿ ಮಾಡಬೇಕು, ಅದಕ್ಕಾಗಿ ನಮ್ಗೆ ಟೈಮ್ ಸಾಲೋದಿಲ್ಲ, ಅದಕ್ಕಾಗಿ ನಮ್ಗೆ ಇದು ಮಾಡ್ಲಿಕ್ಕಾಗೋದಿಲ್ಲ. ಅನೇಕ ಸಮಸ್ಯೆಗಳನ್ನ ಕಾರಣಗಳನ್ನ ತಂದು ಮಕ್ಕಳು ಎದುರುಗಡೆ ಇಡ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ತಿಳ್ಕೊಡ್ರಿ, ಒಂದು ಸಿನಿಮಾ ಶೂಟಿಂಗ್ ಆಗ್ತಾ ಇದೆ, ಅದರಲ್ಲಿ ಡೈರೆಕ್ಟರ್ ಹೀರೋನ್ ಸೆಲೆಕ್ಟ್ ಮಾಡ್ತಾನ, ಹೀರೋಗೆ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ. ಆ ಸ್ಕ್ರಿಪ್ಟ್ ಒಳಗೆ ಏನಿದೆ ಅಂದ್ರೆ ಹೀರೋ ಆ ಸಿನಿಮಾದಲ್ಲಿ ಬಹಳಷ್ಟು ಬ್ಯುಸಿ ಆಗಿರ್ಬೇಕು, ಏನ್ ಮಾಡೋದ್ರಲ್ಲಿ, ಜನ ಕಲ್ಯಾಣ ಮಾಡೋದ್ರಲ್ಲಿ, ಅನೇಕ ಬಡವರಿಗೆ ಹೆಲ್ಪ್ ಮಾಡೋದ್ರೊಳಗ, ಆ ಹಳ್ಳಿಗಳಿಗೆ ಬಾವಿ ಕಟ್ಸೋದ್ರಲ್ಲಿ, ಕೆರೆ ಮಾಡಿಸೋದ್ರಲ್ಲಿ ಹೀರೋನ್ ಪಾರ್ಟ್ ಇದೆ, ಹೀರೋನ್ ರೋಲ್ ಇದೆ, ಡೈರೆಕ್ಟರ್ ಕೊಟ್ಟಿದ್ದಾರೆ. ಡೈರೆಕ್ಟರ್ ಎಲ್ಲಾ ವಸ್ತುಗಳನ್ನು ಕೊಟ್ಟಾರೆ. ಈಗ ನೆಕ್ಸ್ಟ್ ರೋಲ್ ಶುರು ಆಗ್ತದ, ರೋಲ್ ನಲ್ಲಿ ಹೀಗಿದೆ, ಹೀರೋ ಅಡ್ಮಿಟ್ ಆಗ್ತಾನೆ. ಸೊ ಅಡ್ಮಿಟ್ ಆಗ್ಲೇಬೇಕು, ಸ್ಕ್ರಿಪ್ಟ್ ಅಲ್ಲಿ ಹಾಗಿದೆ. ಅದಕ್ಕಾಗಿ ಹೀರೋ ಹೇಳ್ತಾನೆ, ಇಲ್ಲ ನಾನು ಜನ ಕಲ್ಯಾಣ ಮಾಡುವ ಕೆಲಸ ಬಹಳ ಇದೆ, ಅದಕ್ಕೆ ನನ್ಗೆ ಅಡ್ಮಿಟ್ ಆಗಕ್ ಆಗೋದಿಲ್ಲ ಅಂತ. ಡೈರೆಕ್ಟರ್ ಹೇಳ್ತಾನ, ಅರೆ ನೀನು ಎಲ್ಲರ ಕಲ್ಯಾಣ ಮಾಡ್ತಾ ಇರೋದು ಯಾರ ನಿರ್ದೇಶನದ ಅನುಸಾರ, ಡೈರೆಕ್ಟರ್ನ ಅನುಸಾರ. ಈಗ ಫಿಲ್ಮ್ನ ಸ್ಕ್ರಿಪ್ಟ್ ಅನುಸಾರ ಏನಿದೆ, ನೀನೀಗ ಅಡ್ಮಿಟ್ ಆಗ್ಬೇಕು, ಸ್ಕ್ರಿಪ್ಟೇ ಹಾಗಿದೆ, ಹೀರೋ ಅಡ್ಮಿಟ್ ಆಗ್ಲೇಬೇಕು. ನನ್ಗೆ ಅಡ್ಮಿಟ್ ಆಗ್ಲಿಕ್ಕೆ ಟೈಮ್ ಇಲ್ಲ ಅಂತ ಡೈರೆಕ್ಟರ್ಗೆ ಹೇಳಿದ್ರೆ ಡೈರೆಕ್ಟರ್ ಏನಂತಾರೆ, ಅರೆ ನನ್ನ ಫಿಲ್ಮ, ನಾ ಕೊಟ್ಟಂತ ರೋಲ, ಸ್ಟೋರಿ ನಂದಿದೆ, ಮತ್ತೆ ನಾನು ಹೇಳ್ದಂಗೆ ನೀ ಕೇಳಬೇಕು, ನನಗ ಟೈಮ್ ಇಲ್ಲ ಅಂದ್ರ, ನಾನೇ ಕೊಟ್ಟಿರುವಂತಹ ಡ್ರಾಮಾದ ಆಕ್ಟಿಂಗ್ ಮಾಡ್ತಾ ನನಗ ಟೈಮ್ ಇಲ್ಲ ಅಂತಂದ್ರ ಹೆಂಗ? ಡೈರೆಕ್ಟರ್ ಹೇಳ್ತಾರಂದ್ಮೇಲೆ ಡೈರೆಕ್ಟರ್ನ ಡೈರೆಕ್ಷನ್ ಅನುಸಾರ ನಡಿಬೇಕಾಗ್ತದೆ. ಬಾಬಾ ಟೋಟಲ್ ಶ್ರೀಮತದ ಅನುಸಾರ ನಡಿಲಿಕ್ಕೆ, ಶ್ರೀಮತದಲ್ಲೂ ಕೂಡ ನಂಬರ್ 1 ಶ್ರೀಮತ ಆಗಿದೆ, ಅಪ್ನೆ ಆಪ್ ಕೋ ಸತ್ಯ ಆತ್ಮ ಸ್ವರೂಪ ಮೇ ಸ್ಥಿತ ಕರ್ನೆ ಕಾ ಅನುಭವ ಕರ್ನೆ ಕಾ ಏನ್ ಶ್ರೀಮತ ಕೊಟ್ಟಿದ್ದಾರೆ. ನಿನಗ ಆತ್ಮ ಅಂತ ತಿಳ್ಕೊ, ಇನ್ನೊಂದು ಆತ್ಮ ಅಂತ ತಿಳಿದು ನಿರಂತರ ತಂದೆಯ ನೆನಪು ಮಾಡು. ಇದು ಬಾಬಾ ಕೊಟ್ಟಿರುವ ಶ್ರೀಮತ. ಸೊ ಬಾಬಾನ್ ಶ್ರೀಮತದ ಅನುಸಾರ ನಡಿಲಿಕ್ಕೆ ಡೈರೆಕ್ಟರ್ ಯಾವ ಡೈರೆಕ್ಷನ್ ಕೊಟ್ಟಿದ್ದಾರೆ, ಇದರ ಅನುಸಾರ ನಡಿಲಿಕ್ಕೆ ನಂಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಬಾಬಾಗ ನಗು ಬರ್ತದೆ. ಬಾಬಾಗ ನೆಪ ಹೇಳ್ತೀರಿ ಅಂದ್ರ, ನಾನು ಈ ಡ್ರಾಮಾದಲ್ಲಿ ಸ್ವಲ್ಪ ವಿಚಾರ ಮಾಡೋಣ,
ನಂಗೆ ಡ್ಯೂಟಿ ಇದೆ, ಕೆಲಸ ಇದೆ, ಆ ಕೆಲಸ ಡ್ಯೂಟಿ ಅದು ನನ್ನ ಚಾಯ್ಸ್ ಅಲ್ಲ, ಡ್ರಾಮಾ ಕೊಟ್ಟಿದೆ ಮಾಡಲಿಕ್ಕೆ. ಯಾವಾಗ ಡ್ರಾಮಾದ ಡೈರೆಕ್ಟರ್ ಶಿವ ಬಾಬಾ ನನಗೆ ಏನೇ ಇದ್ರೂ ನೀ ಈ ಒಂದು ಶ್ರೀಮತದ ಪಾಲನೆ ಮಾಡು ಅಂತ ಹೇಳ್ತಾರಂದ್ಮೇಲೆ ನನಗೆ ಅದೇ ಡೈರೆಕ್ಟರ್ ವಾಪಸ್ ನೆಪ ಹೇಳ್ತೀನಿ, ಕಾರಣ ಹೇಳ್ತೀನಿ, ಸಮಸ್ಯೆಗಳನ್ನ ಹೇಳ್ತೀನಿ ಅಂತಂದ್ರೆ ಇದು ಏನನ್ಬೇಕು? ಸ್ವಯಂ ಭಗವಂತನು ಕೂಡ ಏನನ್ಬೇಕು? ನಗ್ತಾರಲ್ಲ ಈ ಮಗುವಿನ ಭಾಗ್ಯದಲ್ಲಿ ಸ್ವಯಂ ಭಗವಂತನೇ ಬದಲಾಯಿಸ್ಲಿಕ್ಕೆ ಬಂದ್ರು ನೆಪ ಹೇಳ್ತಾರಲ್ಲ ಅಂತ. ಅದಕ್ಕೆ ಈ ವರ್ಷ ಏನ್ ಮಾಡ್ಬೇಡ್ರಿ, ಈ ಕಾರಣ, ಈ ನೆಪಗಳನ್ನ, ಈ ಒಂದು ಸಮಸ್ಯೆಗಳದಾವ ಅಂತ ಏನ್ ಹೇಳ್ತಿರಲ್ಲ ಇದನ್ನ ಸಮಾಪ್ತ ಮಾಡ್ಬೇಡ್ರಿ. ಸಮಸ್ಯೆ ಖತಮ್, ಸಮಾಧಾನ ಸ್ವರೂಪ್. ಡ್ರಾಮಾ ಸಮಸ್ಯೆ ಎಲ್ಲಿದಾವ? ಆಕ್ಟಿಂಗ್ ಒಳಗಿದ್ದೇವೆ, ಸಮಸ್ಯೆಗಳು ಕ್ಯಾರೆಕ್ಟರ್ ಒಳಗದಾವ. ನಾ ಆತ್ಮ ಇದೆಲ್ಲದರಿಂದ ಡಿಟ್ಯಾಚ್ ಇದೀನಿ, ಸತ್ಯ. ಅದಕ್ಕೆ ಬಾಬಾ ಹೇಳ್ತಾರೆ ಕಾರಣಗಳು ನಿವಾರಣೆ ಆಗ್ಬೇಕಂದ್ರೆ, ಸಮಸ್ಯೆಗಳು ನಿವಾರಣೆ ಆಗ್ಬೇಕಂದ್ರೆ ದೃಢತೆ ಬೇಕು. ನಾನ್ ನೀರುವುದೇ ಆತ್ಮ ಇದ್ದೀನಿ, ನಾ ಡ್ರಾಮಾ ಅಲ್ಲ. ನಾನು ಡ್ರಾಮಾದ ಇದು ಯಾವ ವಸ್ತು, ವೈಭವ, ವ್ಯಕ್ತಿ, ಸಂಪತ್, ರೋಲ್, ನಾ ಮದರ್ ಫಾದರ್ ಅಂತ ಇದ್ದಾಗ್ಲೇನೆ ಏನಾಗ್ತದ, ಇದೆಲ್ಲ ರಿಯಲ್, ಈ ಡ್ರಾಮಾದಲ್ಲೆಲ್ಲ ನಡೀತಾ ಇರೋದು ರಿಯಲ್ ಅಂತ ಅನ್ಕೊಂಡಾಗ ಸ್ವಯಂ ನಾವು ರಿಯಲ್ ಆಗಿರುವ ಅಪ್ಪ ಭಗವಂತನಿಗೂ ಏನ್ ಹೇಳ್ತೀವಿ, ನೆಪಗಳನ್ನ ಹೇಳಿಕ್ ಶುರು ಮಾಡ್ತೀವಿ. ಬಾಬಾ ಹೇಳ್ತಾರೆ ಇಲ್ಲ, ಈ ಸದ್ದ ರೋಲ್ ಒಳಗೆ ನೀವು ಸಮಾಧಾನ ಸ್ವರೂಪದ ರೋಲ್ ಶುರುವಾಗೋದೈತಿ. ಆ ಸಮಾಧಾನ ಸ್ವರೂಪರಾಗ್ಬೇಕಂದ್ರೆ ಕಾರಣಗಳನ್ನ ಖತಮ್ ಮಾಡ್ಕೊಳ್ಬೇಕು ಅಂತ. तो चाहे स्वयं का कारण हो, चाहे साथी का कारण हो, चाहे संगठन का कारण हो, चाहे कोई सर्कमस्टांस का कारण हो, ब्राह्मणों की डिक्शनरी में कारण शब्द समस्या शब्द परिवर्तन हो, समाधान और निवारण हो जाए. ಬಾಬಾ ಹೇಳ್ತಾರೆ, ಮಕ್ಕಳೇ, ಕಾರಣ ನೆಪಗಳು ನಿಮ್ಮ ಸ್ವಯಂದೇ ಇರ್ಬೋದು, ನಿಮ್ಮ ಸ್ವಯಂನ ಶರೀರದಿರ್ಬೋದು, ಆರೋಗ್ಯದಿರ್ಬೋದು, ಅಥವಾ ಏನೇ ಇರ್ಬೋದು. ಏನೇ ಇದ್ರೂ ಕೂಡ ಬಾಬನ್ ಶ್ರೀಮತ ಬಿಟ್ಟು ಡ್ರಾಮಾದೊಳಗೆ ಆಕ್ಟಿಂಗಿಗಾಗಿ ಸಮಯ ಕೊಡ್ತೀವಿ, ಶಕ್ತಿ ಕೊಡ್ತೀವಿ, ನನ್ನ ಅಟೆನ್ಷನ್ ಕೊಡ್ತೀವಿ. ಈ ಶರೀರದ ಎಲ್ಲ ಅನುಕೂಲತೆಗಳನ್ನ ಡ್ರಾಮಾದ ಆಕ್ಟಿಂಗ್ ಮಾಡ್ಲಿಕ್ಕೆ ಮಾಡ್ತೀವಿ, ಅದನ್ನ ರಿಯಲ್ ಅಂತ ತಿಳ್ಕೊಂಡಿವಿ. ಸಂಬಂಧ ನಿಭಾಯಿಸೋದ್ರಲ್ಲಿ ಟೈಮ್ ಕೊಡ್ತಾ ಇದ್ದೀವಿ, ಅದನ್ನ ರಿಯಲ್ ಅಂತ ತಿಳ್ಕೊಂಡಿವಿ. ಬಾಬಾ ಹೇಳ್ತಾರೆ, ಈ ಬ್ರಾಹ್ಮಣ್ ಜೀವನದಲ್ಲಿ ಕಾರಣ ಅಥವಾ ಸಮಸ್ಯೆ ಅನ್ನುವಂಥದ್ದು ನಿಮ್ಮ ಡಿಕ್ಷನರಿ ಒಳಗೆ ಇರಬಾರ್ದು ಅಂತಾರೆ ಬಾಬಾ. ಇದನ್ನೆಂದು ಬಳಕೆನೇ ಮಾಡಬೇಡ್ರಿ ಅಂದ ಮೇಲೆ ಬಾಬಾ ಹೇಳ್ತಾರೆ, ಅದು ಕಾರಣ ಸ್ವಯಂದೇ ಇರ್ಬೋದು, ಆರೋಗ್ಯ ಅಥವಾ ಏನೇ ಕೆಲಸ ಕಾರ್ಯದಿರ್ಬೋದು, ನಿಮ್ಮ ಜೊತೆಗಾರರದೇ ಇರ್ಬೋದು, ಸಂಘಟನೆದೇ ಇರ್ಬೋದು, ಅಥವಾ ವಾತಾವರಣನೇ ಹಂಗಿರ್ಬೋದು, ಓಣಿಯೊಳಗ ನಿಮ್ಮ ಊರೊಳಗ ಹಂಗಿರ್ಬೋದು. ಕಾರಣ ಅನ್ನೋದು ಸಮಾಪ್ತ ಮಾಡ್ರಿ ಅಂತಾರೆ ಬಾಬಾ. ಎಂದಿಗೂ ಭಗವಂತನ ಒಂದು ಶ್ರೀಮತದ ಅನುಸಾರ ನಡೀಲಿಕ್ಕೆ ನೆಪಗಳನ್ನ, ಕಾರಣಗಳನ್ನ ಹೇಳ್ಬೇಡ್ರಿ. ಈ ವರ್ಷ ಏನಾದ್ರೂ ಹೊಸತನ ಮಾಡ್ರಿ ಅಂತಾರೆ ಬಾಬಾ. ಹೊಸತನ ಏನ್ ಮಾಡ್ಬೇಕಾಗಿದೆ? ಪರೋಪಕಾರಿ ಬನು. ಸ್ವಯಂ ಕಾರಣ ಬಂತೆ ಹೇ ಯಾ ದೂಸರೆ ಕೋಯಿ ಕಾರಣ ಬಂತಾ ಹೇ, ಲೇಕಿನ್ पर उपकारी आत्मा बन, रहमदिल आत्मा बन, शुभ भावना शुभ कामना के दिल वाले बन, सहयोग दो, स्नेह लो. ಪರೋಪಕಾರಿ, ಪರೋಪಕಾರಿ ಅಂದ್ರೆ ಪರರಿಗೆ ಏನ್ ಅಂತ ಉಪಕಾರ ಮಾಡ್ಬೇಕಾಗಿದೆ. ಯಾರೆಲ್ಲನ ಆತ್ಮ ಬಿಟ್ಟು ಉಳಿದವರು ಈ ಸೃಷ್ಟಿ ನಾಟಕದಲ್ಲಿ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ, ರೋಲ್ ಅಲ್ಲಿ ಅವ್ರು ಭಲೆ ಏನೇ ಆಕ್ಟಿಂಗ್ ಮಾಡ್ಲಿ, ಆದ್ರೆ ರೋಲ್ ಒಳಗೆ ಅವ್ರು ಭಿಕ್ಷುಕಂದೇ ಪಾಠ ಮಾಡ್ಲಿ, ರೋಲ್ ಒಳಗೆ ಯಾರಿಗೋ ಹೇಟ್ ಮಾಡೋದೇ ಇರ್ಲಿ, ಆದ್ರೆ ಅವರೊಳಗಿನ ಮೂಲ ಸತ್ಯ ಆತ್ಮ ಸ್ವರೂಪ ನೋಡೋದಿದೆಯಲ್ಲ, ಇದಕ್ಕನೇ ಬಾಬಾ ಪರೋಪಕಾರಿ ಅಂತಾರ. ಅವ್ರ ರೋಲ್ ಒಳಗೆ ಏನೇ ಮಾಡಿದ್ರು, ಹೇಗೆ ಶಿವ ಬಾಬಾ ನಾವ್ ಎಷ್ಟೇ ದೇಹಭಾನದಲ್ಲಿದ್ರು ಕೂಡ ಬಾಬಾ ನಮ್ಮ ಮೂಲ ಆತ್ಮ, ದೇಹಭಾನ ಮುಕ್ತ ದೇಹಿ ಆತ್ಮನ್ ನೋಡಿದ್ರು, ಹಾಗೆ ನೀವು ಕೂಡ ಎಲ್ಲರೊಳಗಿನ ಸಂಪೂರ್ಣ ಆತ್ಮನನ್ನ ನೋಡ್ರಿ. ಇದೇ ದಯಾ ಅಂತಾರ ಬಾಬಾ. ಆತ್ಮ ಸ್ವರೂಪವನ್ನ ನೋಡುವುದೇ ದಯಾ ಹೃದಯ ಆಗೋದು. ಆ ಆತ್ಮ ರೂಪವನ್ನ ನೋಡುವುದೇ ಶುಭ ಭಾವನ, ಶುಭ ಕಾಮನೆ ಇಡೋದು. ಈ ಸಹಯೋಗ ಕೊಡ್ರಿ ಮತ್ತು ಸ್ನೇಹವನ್ನ ತಗೊಳ್ರಿ. तो बाप दादा ಈ ವರ್ಷ ಒಂದು ಶ್ರೇಷ್ಠ ಶುಭ ಸಂಕಲ್ಪ, दृढ़ संकल्प, स्नेह सहयोग संकल्प वर्ष. यह नाम नहीं लेकिन ऐसा देखना चाहते हैं, दृढ़ की शक्ति, परिवर्तन की शक्ति को सदा साथी बनाओ. ಇವೆರಡು ಶಕ್ತಿಗಳನ್ನು ನಿಮ್ಮ ಜೊತೆಗಾರ ಮಾಡ್ಕೊಡ್ರಿ ಅಂತಾರೆ ಬಾಬಾ. ಎರಡು ಯಾವ ಶಕ್ತಿಗಳು? ಒಂದು ದೃಢತಾ ಶಕ್ತಿ, ಇನ್ನೊಂದು ಪರಿವರ್ತನಾ ಶಕ್ತಿ. ದೃಢತೆ ಏನು? ನಾನು ಇರುವುದೇ ಸಂಪೂರ್ಣ ಆತ್ಮ ಇದ್ದೇನೆ, ನನಗೇನು ಆಗುವುದು, ಪಡ್ಕೊಳ್ಳೋದು, ತುಂಬಿಕೊಳ್ಳೋದು ಏನೂ ಇಲ್ಲ, ನಾನು ಇರುವುದೇ ಸಂಪೂರ್ಣ ಆತ್ಮ ಇದ್ದೇನೆ. ಪರಿವರ್ತನೆ ಏನು? ನಾ ರೋಲ್ ಅಲ್ಲ,
ರೋಲ್ ಒಳಗೆ ಸಂಪೂರ್ಣ ಅಲ್ಲ, ರೋಲ್ ಒಳಗೆ ಭರ್ಪೂರ್ ಅಲ್ಲ, ನಾ ರೋಲ್ ಅಲ್ಲ, ನಾ ಆತ್ಮ ಇದ್ದೀನಿ, ಅವಿನಾಶಿ ಆತ್ಮ ಇದ್ದೀನಿ ಅನ್ನೋದು ಒಂದು ಸೆಕೆಂಡಿನ ಪರಿವರ್ತನೆ. ಇವೆರಡೂ ಶಕ್ತಿಗಳ ಮೂಲಕ, ಇವೆರಡೂ ಶಕ್ತಿಗಳನ್ನು ಸದಾ ನಿಮ್ಮ ಜೊತೆಗಾರ ಮಾಡ್ಕೊಳ್ರಿ. ಆಗ ನೆಗೆಟಿವ್ ಅನ್ನು ಕೂಡ ನೀವು ಪಾಸಿಟಿವ್ ನಲ್ಲಿ ಪರಿವರ್ತನೆ ಮಾಡ್ತೀರಿ ಅಂತಾರೆ ಬಾಬಾ. ಹೇಗೆ? ಯಾರಾದ್ರೂ ಪರವಶ ಅದಾರ ಅಂದ್ರ, ಪರವಶ ಆಗಿ ಭಲೆ ಅವ್ರು ನೆಗೆಟಿವ್ ಕರ್ಮ ಮಾಡ್ತಾರ, ಅವರು ತಪ್ಪು ಕರ್ಮಗಳನ್ನ ಮಾಡ್ತಾರತ್ತಂದ್ರ, ಅವ್ರು ಈ ಸಮಯದಲ್ಲಿ ತಮ್ಮ ಆತ್ಮದ ಮೂಲ ಸ್ವರೂಪ ಸ್ಥಿತಿಯನ್ನ ಮರೆತು ತಮಗೆ ತಾವು ರೋಲ್ ಅಂತ ತಿಳ್ಕೊಂಡಿದ್ದಾರ, ಕ್ಯಾರೆಕ್ಟರ್ ಅಂತ ತಿಳ್ಕೊಂಡಿದ್ದಾರ, ಕ್ಯಾರೆಕ್ಟರ್ ಕಾನ್ಶಿಯಸ್ ಒಳಗದಾರ. ಹೀಗಾಗಿ ಅವರು ವಶೀಭೂತ ಅದಾರ. ಅವ್ರೆಷ್ಟೇ ನೆಗೆಟಿವ್ ಕರ್ಮ ಮಾಡಿದ್ರು ಬಾಬಾ ಹೇಳ್ತಾರ, ನೀವು ಅವರಿಗೆ ನೆಗೆಟಿವ್ ಅನ್ನು ಪಾಸಿಟಿವ್ ನಲ್ಲಿ ತಿಳ್ಕೊಡ್ರಿ. ಏನ್ ನೆಗೆಟಿವ್ ಅನ್ನ ಪಾಸಿಟಿವ್ ನಲ್ಲಿ ತಿಳ್ಕೊಳ್ದು ಅಂತಂದ್ರೆ, ಈಗ ನನ್ನ ರೋಲ್ ಒಳಗೆ ನಾ ಮದರ್ ಇದ್ದೀನಿ, ಮಗಳ ರೋಲ್ ಒಳಗ ಆಕಿ ತಪ್ಪು ಮಾಡ್ತಾ ಇದ್ದಾಳತ್ತಂದ್ರ ಹೀಗೆ ಆಕಿ ಮಾಡಿರುವಂತ ತಪ್ಪನ್ನ ನನ್ನ ಮಗಳು ತಪ್ಪು ಮಾಡಿದ್ರು, ನಾ ಎಷ್ಟು ತಿಳಿಸಿದ್ರು ನೀ ಇದನ್ನೇ ಮಾಡ್ತಿ ಅಂತ ನೆಗೆಟಿವ್ ಅನ್ನ ನೆಗೆಟಿವ್ ಒಳಗೆ ನೋಡ್ಬೇಡ್ರಿ. ಬಾಬಾ ಹೇಳ್ತಾರ, ಮಗಳದಾಳ, ಮಗಳು ಅನ್ನೋದು ಏನಿದೆಯಲ್ಲ ಇದು ಕ್ಯಾರೆಕ್ಟರ್, ರೋಲ್ ಒಳಗ ಕಲಿಯುಗದಿರೋದ್ರಿಂದ ಡಿಫೆಕ್ಟ್ ಜರೂರ್ ಅದ, ತಪ್ಪುಗಳಾಗೋದಂತೂ ಪಕ್ಕ. ಅಂದ್ಮೇಲೆ ಬಾಬಾ ಹೇಳ್ತಾರ, ನೀವು ರೋಲ್ ಅನ್ನೇ ರಿಯಲ್ ಅಂತ ತಿಳ್ಕೊಂಡ್ರಿ ಅಂದ್ರ, ನೀವು ಆ ಸಮಯದಲ್ಲಿ ಮದರ್ ಅಥವಾ ಫಾದರ್ ರೋಲ್ ಒಳಗಿದ್ದೀರತ್ತಂದ್ರ ಜರೂರ್ ಹಲ್ಚಲ್ ಆಗೋದೆ, ಜರೂರ್ ಅಶಾಂತ ಆಗೋದೆ, ಜರೂರ್ ತಾವು ಅದರಲ್ಲಿ ಪರವಶ ಆಗ್ಬಿಡ್ತೀರಿ. ಅದಕ್ಕೆ ಬಾಬಾ ಹೇಳ್ತಾರ, ನನ್ನ ಮಗಳ ರೋಲ್ ಏನ್ ಪ್ಲೇ ಮಾಡಿದಾಳಲ್ಲ, ಮಗಳು ರಿಯಲ್ ಅಲ್ಲ, ಡ್ರಾಮಾದಲ್ಲಿ ಆಕ್ಟಿಂಗ್ ಇದೆ. ನನ್ನ ಮಗಳ ಆತ್ಮ ಎವರ್ ಪ್ಯೂರ್, ಎವರ್ ಪೀಸ್ಫುಲ್, ಎವರ್ ಹೆಲ್ದಿ ಇದೆ. ಆತ್ಮ ಏನು ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಮಗಳ ರೋಲ್ ಒಳಗ, ಮಗನ ರೋಲ್ ಒಳಗ, ಸೊಸೆ ರೋಲ್ ಒಳಗ ತಪ್ಪು ಮಾಡೋದು ಫಿಕ್ಸ್ಡ್ ಇದೆ. ನಾವು ರೋಲೇ ಚೇಂಜ್ ಮಾಡ್ಬೇಕಂತೀವಿ, ರೋಲ್ ಎಂದು ಚೇಂಜ್ ಆಗೋದಿಲ್ಲ. ಡ್ರಾಮಾ ಫಿಕ್ಸ್ಡ್ ಇದೆ. ಪ್ರತಿ ಕರ್ಮ, ಪ್ರತಿ ವೈಬ್ರೇಷನ್, ಪ್ರತಿ ಸಂಕಲ್ಪ ಫಿಕ್ಸ್ ಇದೆ. ಅಂದಮೇಲೆ ಚೇಂಜ್, ನೆಗೆಟಿವ್ ಅನ್ನ ಪಾಸಿಟಿವ್ ನಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋದಂದ್ರ ರೋಲ್ ಫಿಕ್ಸ್ ಇದೆ, ರೋಲ್ ನಲ್ಲಿ ನೆಗೆಟಿವ್ ಕರ್ಮ ಆಗೋದು ಫಿಕ್ಸ್ ಇದೆ. ಆದ್ರೆ ಇವರು ರೋಲ್ ಅಲ್ಲ, ಇವರೊಂದು ಸೋಲ್ ಇದಾರ, ಸೋಲ್ ಎವರ್ ಪ್ಯೂರ್ ಇದೆ ಅನ್ನೋದೇ ಪರಿವರ್ತನೆ. ಬಾಬಾ ಹೇಳ್ತಾರ, ಈ ನೆಗೆಟಿವ್ ಅನ್ನ ಪಾಸಿಟಿವಿಟಿಯಲ್ಲಿ ಪರಿವರ್ತನೆ ಮಾಡ್ಕೊಳ್ಳುವಂತಹ ಆತ್ಮರು ಆಗ್ರಿ ಅಂತಾರ ಬಾಬಾ. ಅದಕ್ಕಾಗಿ ನಿಮ್ಮ ಜಡಚಿತ್ರಗಳನ್ನ ನೋಡ್ರಿ, ಯಾವಾಗ್ಲೂ ಆಶೀರ್ವಾದ, ದಯಾ ಸ್ವರೂಪ ಮತ್ತು ಸದಾ ಹಸನ್ಮುಖಿ ಇರ್ತದ. ಅದನ್ನ ನೀವು ನೋಡ್ಕೊಡ್ರಿ. ನಿಮ್ಮ ಜಡಚಿತ್ರದಲ್ಲಿ ಹೀಗಿರ್ಬೇಕಾದ್ರ ನೀವು ಚೈತನ್ಯದಲ್ಲಿ ಎಷ್ಟು ದಯಾ ಹೃದಯ ಆಗಿರ್ಬೇಕು. ಅದಕ್ಕೆ ಜಡಚಿತ್ರದ ಎದುರುಗಡೆ ಬಂದು ಏನ್ ಕೇಳ್ತಾರ? ಕೃಪಾ ಮಾಡ್ರಿ, ದಯಾ ಮಾಡ್ರಿ, ನಮ್ಮ ಮೇಲೆ ಮರ್ಸಿ ಮಾಡ್ರಿ ಅಂತ ಸದಾ ಹೇಳ್ತಾರಲ್ಲ. ಆದ್ಮೇಲೆ ಫಿರ್ ಬ್ರಾಹ್ಮಣ್ ಪರಿವಾರ ಕೆ ಊಪರ್ ರೆಹಮ್ ಕರೋ. ಬಾಬಂತರ ಬ್ರಾಹ್ಮಣ್ ಪರಿವಾರದಲ್ಲೂ ದಯಾ ಮಾಡ್ರಿ. ಏನ್ ದಯಾ ಮಾಡೋದು? ಯಾರಿಗಾದ್ರೂ ಬ್ರಾಹ್ಮಣ್ ಪರಿವಾರದ ರೋಲ್ ಒಳಗ ಯಾರಾದ್ರೂ ಸ್ವಲ್ಪ ಬಡವ್ರು ಅದಾರ, ರೋಲ್ ಒಳಗ ಒಂದ್ ಸ್ವಲ್ಪ ಅವರು ಜ್ಞಾನದಲ್ಲಿ ಕಮ್ಮಿ ಅದಾರ ಅಂತ ತಿಳ್ಕೊಂಡು ಅವ್ರಿಗೆ ಏನಾದ್ರೂ ವಸ್ತು ಕೊಡೋದು, ಇದು ದಯಾ ಅಲ್ಲ. ರೋಲ್ ನಲ್ಲಿ ಎಷ್ಟೇ ಬಡವರು ಇರ್ಲಿ, ರೋಲ್ ಒಳಗೆ ಎಷ್ಟೇ ಕಮ್ಜೋರ್ ಇರ್ಲಿ, ಅವರು ರೋಲ್ ಒಳಗ ಬಿಮಾರ್ ರೋಗಿನೇ ಇರ್ಲಿ, ಅವರು ರೋಗ ದೂರ ಮಾಡುವಂಥದ್ದಲ್ಲ. ಬಲೆ ಕ್ಯಾರೆಕ್ಟರ್ ಒಳಗ ಅವ್ರಿಗೂ ಹೆಲ್ಪ್ ಮಾಡೋದಿದ್ರ ಇರ್ಲಿ. ದಯಾ, ಬ್ರಾಹ್ಮಣರಿಗೆ ಏನ್ ದಯಾ ಮಾಡ್ಬೇಕಾಗಿದೆ? ಭಲೇ ಬ್ರಾಹ್ಮಣಾತ್ಮ ಈ ಸಮಯದಲ್ಲಿ ರೋಲ್ ಕಾನ್ಶಿಯಸ್ ಆಗಿರೋದ್ರಿಂದ ಅವ್ರು ತಪ್ಪು ಮಾಡ್ತಿದ್ರು ಕೂಡ ಇವರೊಂದು ಪ್ಯೂರ್ ಶುಭಾವನ್ ಸಂತಾನದಾರ, ಆತ್ಮ ಆಧಾರ ಅನ್ನುವಂಥ ಸ್ಮೃತಿನೇ ಬ್ರಾಹ್ಮಣರಿಗೆ ದಯಾ ಮಾಡೋದು. तो उस समय बेसमझ हो जाते तो क्रोध नहीं करो. ಅವ್ರು ಬೇಸಮಜ್ ಅದಾರ, ಬ್ರಾಹ್ಮಣರಲ್ಲಿ ಅವ್ರು ತಪ್ಪು ಮಾಡ್ತಿದ್ದಾರತ್ತಂದ್ರ ಅವರು ವಶ್ ಅದಾರ, ಪರವಶ್ ಅದಾರ, ಅವ್ರ ಮೇಲೆ ಕ್ರೋಧ ಮಾಡಬೇಡ್ರಿ. ಸೊ ಈಗ ಬಹಳಷ್ಟು ಭಾವನ್ ಮಕ್ಕಳಿಗೆ ಕ್ರೋಧ ಮಾಡೋದಿಲ್ಲ, ಆದ್ರೆ ಕ್ರೋಧದ ಮಕ್ಕಳು ಮೊಮ್ಮಕ್ಕಳದಾರಲ್ಲ ಅವುಗಳ ಮೇಲೆ ಬಹಳ ಪ್ರೀತಿ ಇದೆ. ರೋಬ್ ಹೇಳ್ತಾರ ಬಾಬಾ. ರೋಬ್ ಏನಿದು? जो भी भिन्न भिन्न नशा होते हैं, उल्टा नशा, बुद्धि का नशा, ड्यूटी का नशा, सेवा के कोई विशेष कर्तव्य का नशा, ये रोग होता है ना. अंडरलाइन ಬಹಳಷ್ಟು ಭಾವನ್ ಮಕ್ಕಳಲ್ಲಿ BK ಜೀವನದೊಳಗ ರೋಬ್ ಅಂತಾರ ಬಾಬಾ. ಭಯಂಕರ ಕ್ರೋಧ ಇಲ್ಲ, ಆದ್ರೆ ರೋಬ ಇದೆ. ರೋಬ್ ಏನಂತ ಇದೆ?
ನಾನು ಬಹಳ ಬುದ್ಧಿವಂತ, ಹುಷಿಯಾರ್, ನನ್ನ ಮೋಸ್ಟ್ ಜ್ಞಾನದಲ್ಲಿ ಸೀನಿಯರ್ ಇದ್ದೀನಿ, ನಾ ಎಲ್ಲರಿಗಿಂತ ಮೊದಲು ಬಂದೀನಿ ಅನ್ನುವಂಥದ್ದನ್ನು ಕೂಡ ರೋವನಿ ಅಂತಾರೆ ಬಾಬಾ. ಇದು ಕೂಡ ಆವೇಶ, ಇದು ಕೂಡ ಒಂದು ಕ್ರೋಧದ ಅಂಶನೇ ಆಗಿದೆ. ಮತ್ತೆ ನಾನು ನನ್ನ ಡ್ಯೂಟಿ ಎಲ್ಲರಿಗಿಂತ ಶ್ರೇಷ್ಠ. ತಿಳ್ಕೊಟ್ರೆ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ ನಲ್ಲಿ ನನ್ನ ಕೋಆರ್ಡಿನೇಟರ್ ಪಾರ್ಟ್ ಮಾಡೋದಿದೆ, ಆ ಫಂಕ್ಷನ್ ನಲ್ಲಿ ಭಾಷಣ ಮಾಡೋದೇ ಇದೆ. ಬಾಬಾ ಅಂತಾರ ರೋಲ್ ನಲ್ಲಿ ಪಾತ್ರೆ ತೊಳೆಯೋದಿದೆ, ರೋಲ್ ನಲ್ಲಿ ಸ್ಟೇಜ್ ಮೇಲೆ ಹೋಗಿ ಭಾಷಣ ಮಾಡೋದಿದೆ. ಇದ್ರ ಅಭಿಮಾನ ಪಡ್ಬೇಡ್ರಿ ಅಂತಾರೆ ಬಾಬಾ. ಡ್ರಾಮಾ ಯಾವಾಗ ಯಾರ ಪಾರ್ಟ್ ಚೇಂಜ್ ಮಾಡ್ತದೋ, ಯಾರ ಪಾರ್ಟನ್ನ ಮೇಲೊಯ್ತದೋ ಕೆಳಗೊಯ್ತದೋ ಗೊತ್ತಿಲ್ಲ. ನನಗೆ ಯಾವಾಗ ಡ್ರಾಮಾ ರೋಲ್ ಸಿಕ್ಕಿದೆ, ಭಾಷಣ ಮಾಡುವುದೇ ಇರಲಿ ಅಥವಾ ಇನ್ಚಾರ್ಜ್ ಆಗುವುದೇ ಇರಲಿ, ಯಾವುದೇ ರೋಲ್ ಯಾವುದೂ ಶಾಶ್ವತ ಅಲ್ಲ. ರೋಲ್ನ ಅಭಿಮಾನನೂ ಕೂಡ ಬಾಬಾ ಹೇಳ್ತಾರ, ಇದು ಕೂಡ ಕ್ರೋಧದ ಅಂಶ ಆಗಿದೆ. ಬುದ್ಧಿಯ ಉಲ್ಟಾ ನಶ, ನಾನು ಶಾಣೆ ಇದ್ದೀನಿ ಅನ್ನೋದು, ನಾನು ಇಂಥ ವಿಶೇಷ ಡ್ಯೂಟಿಗೆ ನಿಮಿತ್ತಿದ್ದೀನಂತ ತಿಳ್ಕೊಳ್ಳೋದು, ಸೇವೆ ನಂದು ವಿಶೇಷ ಸೇವಾ ಇದೆ ಅಂತ ತಿಳ್ಕೊಳ್ಳೋದಾಗ್ಲಿ, ಡ್ಯೂಟಿ ಒಳಗೆ ನಾನು ಇನ್ಚಾರ್ಜ್ ಡ್ಯೂಟಿ ಇದ್ದೀನಿ, ಸೀನಿಯರ್ ಇನ್ಚಾರ್ಜ್ ಇದ್ದೀನಿ, ಅಥವಾ ನಾನು ಇದ್ರ ಇನ್ಚಾರ್ಜ್ ಇದ್ದೀನಿ, ನಾ ಇದ್ರ ಮೆಂಬರ್ ಇದ್ದೀನಿ, ಇದ್ರ ಅಧ್ಯಕ್ಷ ಇದ್ದೀನಿ, ಇದು ಕೂಡ ಬಾಬಾ ಹೇಳ್ತಾರೆ ಅಭಿಮಾನ, ಇದು ರೋಗನೇ ಆಗಿದೆ. ತೋ ದಯಾಲು ಬನೋ ಕೃಪಾಲು ಬನೋ. ದಯಾಲು ಕೃಪಾಲು ಅಂದ್ರೆ ರೋಲ್ ಒಳಗೆ ಏನೇ ಇರಲಿ, ಅವರು ಕೇವಲ ಅವರ ಸಂಪೂರ್ಣ ಸತ್ಯ ಆತ್ಮ ಸ್ವರೂಪವನ್ನ ನೋಡುವುದೇ ದಯಾಲು ಕೃಪಾಲು ಆಗುವುದಾಗಿದೆ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಮುಖ ಮೀಠಾ ಭಿ ಕರಾತೆ ಹೇನಾ ತೋ ಸಾರಾ ವರ್ಷ ಕಡುವಾಪನ್ ನಹೀ ದಿಖಾನಾ. वह मुख मीठा करो, आप सिर्फ मुख मीठा नहीं कराते लेकिन आपका ಮುಕುಡಾ ಬಿ ಮಿಠಾ ಹೋ. ಬಾಬಾ ಹೇಳ್ತಾರೆ ಸದಾ ಮುಗುಳ್ನಗೆ ಅಂತಂದ್ರ ಸ್ಥೂಲ ರೂಪದ ಈ ಚರ್ಮದ ಬಾಯಿಯಿಂದ ನಾವು ಮುಗುಳ್ನಗುವಂತ ಮಾತು ಬಾಬಾ ಹೇಳ್ತಾ ಇಲ್ಲ. ಮಾತು ಇಂಥದ್ದು ಬರಲಿ ಜ್ಞಾನಯುಕ್ತ ದೇಹಬಾನದ ಮಾತುಗಳು ನಿಮ್ಮ ಒಂದು ಮುಖದಲ್ಲಿ ಬರಬಾರ್ದು. ಆಮೇಲೆ ಸ್ಮೃತಿಯೊಳಗ ಕಡುವಾಪನ್ ಹೋಗ್ಬೇಕು. ಕೇವಲ ಸ್ವೀಟ್ ತಿನ್ನಿಸಿ ಬಾಯಿ ಸ್ವೀಟ್ ಮಾಡಬೇಡ್ರಿ, ಮನಸ್ಸು ಸ್ವೀಟ್ ಮಾಡ್ಕೊಡ್ರಿ, ಹೃದಯ ಸ್ವೀಟ್ ಮಾಡ್ಕೊಡ್ರಿ ಅಂದ್ರೆ ಇದ್ರ ಅರ್ಥ ಯಾರು ಎಂಥದ್ದೇ ರೋಲ್ ಪ್ಲೇ ಮಾಡಲಿ, ಅವರು ಬ್ರಾಹ್ಮಣ ಮಕ್ಕಳೇ ಇರಲಿ, ಬೇಕೇ ಇರಲಿ, ಅಥವಾ ಅಜ್ಞಾನಿ ಆತ್ಮನೇ ಇರಲಿ, ಆದರೆ ಅವರು ರೋಲ್ ಒಳಗೆ ವಶೀಭೂತದಾರ, ಅವರು ಸ್ಕ್ರಿಪ್ಟ್ ಒಳಗೆ ಡ್ರಾಮಾದೊಳಗೆ ವಶೀಭೂತದಾರ. ಅವ್ರಿಗೆ ತಮ್ಮ ಸತ್ಯ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿರೋದ್ರಿಂದ ನಾನು ಅವರೊಳಗೆ ಇರುವಂಥ ಸಂಪೂರ್ಣ ಆತ್ಮ ಸ್ವರೂಪನೇ ನೋಡ್ಬೇಕೇ ಹೊರತಾಗಿ ರೋಲ್ ಒಳಗಿನ ಕಮ್ಜೋರಿ ನೋಡೋದು ಕೂಡ ಕಡುವಾಪನ್ ಅಂತಾರೆ ಬಾಬಾ. ಕಹಿತನ ಅದು. ಕ್ಯಾರೆಕ್ಟರನ್ನು ನೋಡಬೇಡ್ರಿ, ಕ್ಯಾರೆಕ್ಟರನ್ನು ನೋಡ್ತೀನಿ ಅಂತಂದ್ರೆ ನಾನು ಕ್ಯಾರೆಕ್ಟರ್ ಕಾನ್ಸಿಯಸ್ ಒಳಗನೆ ಇದ್ದೀನಿ ಅಂತ ಅರ್ಥ. तो ಹೊಸ ವರ್ಷದಲ್ಲಿ ಸ್ವಕ್ಕೆ ಸಹಯೋಗಿಯೋಂಕಿ ಅವರು ವಿಶ್ವಕ್ಕೆ ಪರಿವರ್ತನ್ಕಿ. ಬಾಬಾ ಹೇಳ್ತಾರೆ ಹೊಸ ವರ್ಷದಲ್ಲಿ ಏನು ಸ್ವಯಂನ ಸಹಯೋಗಿಗಳ ವಿಶ್ವದ ಪರಿವರ್ತನೆಯನ್ನ ಮಾಡ್ರಿ. ಪೀಚೆ ವಾಲೆ ಸುಂದ್ರೇನ, ಹಿಂದಿನವರು ಈ ಮಾತುಗಳನ್ನ ಕೇಳಿಸ್ಕೋತಿದ್ದೀರಲ್ಲ ಅಂತಾರೆ ಬಾಬಾ. ಯಾಕೆ ಅಂದ್ರೆ ಇವತ್ತು ಯಾಕೆ ಪರಿವರ್ತನೆ ಕಾರ್ಯ ನಾವು ಮಾಡಬೇಕಾಗಿದೆ ಅಂತಂದ್ರೆ ಬಾಬಾ ನಮಗೆ ಪರಿವರ್ತನೆ ಟೈಟಲ್ ಕೊಟ್ಟಿದ್ದಾರೆ, ಡ್ಯೂಟಿ ಕೊಟ್ಟಿದ್ದಾರೆ. ಇವತ್ತು ಜಗತ್ತಿನಲ್ಲಿ ಹೊಸ ಹೊಸ ಪ್ರಕಾರದ ದುಃಖಗಳು ದುಃಖಕ್ಕೆ ಕಾರಣ ಆಗ್ತಾ ಇದ್ದಾವೆ. ದುಃಖ ಅಶಾಂತಿ नए नए कारण बन रहे हैं। तो बाबा भी बच्चों के दुख की पुकार सुनते हुए परिवर्तन चाहते हैं. ಜಗತ್ತಿನ ಎಲ್ಲ ಮಕ್ಕಳ ಒಂದು ದುಃಖದಿಂದ ಮುಕ್ತ ಮಾಡಲಿಕ್ಕೆ ನಿಮಿತ್ತ ಆಗಿರುವಂತ ತಾವೆಲ್ಲ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಹೀಗೆ ಅನ್ಕೋಬೇಡ್ರಿ, ಅಕ್ಕಂದ್ರ ನಿಮಿತ್ತದಾರ, ಮೊದಲಿನವ್ರ ನಿಮಿತ್ತದಾರ. ಬಾಬಾ ಅಂತ ಅನ್ನುವ ಎಲ್ಲಾ ಮಕ್ಕಳು ಕೂಡ ವಿಶ್ವ ಪರಿವರ್ತನೆಯ ಒಂದು ನಿಮಿತ್ತಿದ್ದಾರೆ ಅಂತಾರೆ ಬಾಬಾ. अभी हर एक अपने मन के मालिक अनुभव कर 1 सेकंड में मन को एकाग्र कर सकते हो. अंडरलाइन. ಬಾಬಾ ಹೇಳ್ತಿದ್ದಾರೆ ಈಗ ತಾವು ಪ್ರತಿಯೊಬ್ಬರು ಮನಸ್ಸಿನ ಮಾಲೀಕ್ ಅಂತ ತಿಳ್ಕೊಳ್ರಿ. ನಾ ಆತ್ಮ ಯಾರಿದ್ದೀನಿ, ಮನಸ್ಸಿನ ಮಾಲೀಕ್ ಇದ್ದೀನಿ. ಮನಸ್ಸಿನ ಮಾಲೀಕ್ ಅಂತ ತಿಳ್ಕೊಂಡು ಏಕಾಗ್ರ ಆಗ್ರಿ. ಮನಸ್ಸಿಗೆ ಮಾಲೀಕ್ ನಾ ಆತ್ಮ ಏನಿದೆ, ನಾ ಆತ್ಮ ಸಂಪೂರ್ಣ ಶಾಂತಿ ಇದೀನಿ, ಸಂಪೂರ್ಣ ಸತ್ಯ ಇದೀನಿ, ಸಂಪೂರ್ಣ ಪವಿತ್ರ ಇದೀನಿ, ಸಂಪೂರ್ಣ ಆನಂದ ಸ್ವರೂಪ ಇದೀನಿ ಅಂದ ಮೇಲೆ ಈ ಮನಸ್ಸನ್ನ ಆತ್ಮನ ಮೂಲ ಆನಂದ ಸ್ವರೂಪದಲ್ಲಿ ಏಕಾಗ್ರ ಮಾಡ್ರಿ. ಆತ್ಮನ ಮನಸ್ಸನ್ನ ಆತ್ಮನ ಸಂಪೂರ್ಣ ಸುಖದ ಸ್ವರೂಪದಲ್ಲಿ ಏಕಾಗ್ರ ಮಾಡ್ರಿ. ಈ ಏಕಾಗ್ರತೆಯನ್ನ ದಿನದಿಂದ ದಿನಕ್ಕೆ ಹೆಚ್ಚಿಸ್ಕೊಡ್ರಿ ಅಂತಾರೆ ಬಾಬಾ.
ಸ್ವರಾಜ್ಯದೊಳಗ ನಾ ಆತ್ಮ ರಾಜ ಈ ಮಂತ್ರಿಗಳನ್ನೆಲ್ಲ ಒಟ್ಟುಗೂಡಿಸಿ ತನ್ನ ಮೂಲ ಆನಂದದ ಸ್ವರೂಪದ ಅನುಭವ ಮಾಡಲಿಕ್ಕೆ ಅವುಗಳಿಗೆ ಏಕಾಗ್ರ ಮಾಡ್ರಿ ಅಂತಾರ ಬಾಬಾ. ಆರ್ಡರ್ ಮಾಡಿದ್ರಿ 1 ಸೆಕೆಂಡಲ್ಲಿ ಆ ಸ್ಥಿತಿ ಮುಟ್ಬೇಕಂತಾರ ಬಾಬಾ. ಆರ್ಡರ್ ಮಾಡಿದ್ರಿ 1 ಸೆಕೆಂಡಲ್ಲಿ ಈ ಆತ್ಮ ಪರಂಧಾಮದಲ್ಲಿ ಬಾಬನ್ ಜೊತೆಗೆ ಕನೆಕ್ಟ್ ಆಗಿಬಿಡ್ಬೇಕು. ಸೊ ಈ ರೀತಿ ಅಭ್ಯಾಸ ಮಾಡೋದ್ರಿಂದ ಸ್ವೀಟ್ ಮನೆ, ಮನಸ್ಸಿಗೆ ಸ್ವೀಟ್ ಮನೆ ಆತ್ಮ, ಆತ್ಮಕ್ಕೆ ಸ್ವೀಟ್ ಮನೆ ಪರಂಧಾಮ ಬಾಬನ ಹೃದಯ ಆಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರ, मन की एकाग्रता स्वयं को भी और वायुमंडल को भी पावरफुल बनाती है. ಇಡೀ ದಿನದೊಳಗ ಮಧ್ಯ ಮಧ್ಯದಲ್ಲಿ ನಾ ಆತ್ಮ ಇದ್ದೀನಿ, ಈ ಮನಸ್ಸಿಗೆ ಮಾಲೀಕ್ ಇದ್ದೀನಿ, ಈ ಮನಸ್ಸನ್ನ ಡ್ರಾಮಾದೊಳಗಿನ ಒಂದು ಸೀನ್ ಒಳಗ ಮಾತಿನಲ್ಲಿ ಅಲೆದಾಡಿ ಇದು ಅದನ್ನ ರಿಯಲ್ ಅಂತ ಫೀಲ್ ಮಾಡ್ತದಲ್ಲ, ಅದರಿಂದ ಡಿಟ್ಯಾಚ್ ಮಾಡಿ ಈ ಮನಸ್ಸನ್ನ ಆತ್ಮನ ಒಂದು ಮೂಲ ಸತ್ಯ ಸ್ವರೂಪದಲ್ಲಿ ಏಕಾಗ್ರ ಮಾಡ್ರಿ, ಆತ್ಮನ ಆನಂದ ಸ್ವರೂಪದಲ್ಲಿ ಏಕಾಗ್ರ ಮಾಡ್ರಿ. ಈ ಅಭ್ಯಾಸ ನೀವು ಮಧ್ಯ ಮಧ್ಯದಲ್ಲಿ ಮಾಡ್ತಿದ್ರಿ ಅಂದ್ರೆ ಬಾಬಾ ಹೇಳ್ತಾರ ನೀವು ಶಕ್ತಿಶಾಲಿ ಆಗ್ತೀರಿ, ವಾಯುಮಂಡಲನು ಶಕ್ತಿಶಾಲಿ ಆಗ್ತದೆ. ವರದಾನ್, ಮುರಳೀಧರ್ ಕಿ ಮುರಳಿ ಸೆ ಪ್ರೀತ್ ರಖನೆ ವಾಲೆ ಸದಾ ಶಕ್ತಿಶಾಲಿ ಆತ್ಮ ಭವ. ಮುರಳೀಧರನ ಮುರಳಿಯ ಮೇಲೆ ಪ್ರೀತಿ ಇಡುವಂಥವರೇ ಸದಾ ಶಕ್ತಿಶಾಲಿ ಆತ್ಮ ಆಗಿರುವರು. जिन बच्चों का पढ़ाई अर्थात मुरली से प्यार है उन्हें सदा शक्तिशाली भव का वरदान मिल जाता है. ಯಾವ ಮಕ್ಕಳಿಗೆ ವಿದ್ಯೆಯ ಮೇಲೆ ಮತ್ತು ಬಾಬನ್ ಮುರಳಿ ಮೇಲೆ ಪ್ರೀತಿದೆ ಅವರಿಗೆ ಸದಾ ಶಕ್ತಿಶಾಲಿಯಾಗುವ ವರದಾನ ಪ್ರಾಪ್ತಿಯಾಗ್ತದೆ. ಅಂಡರ್ಲೈನ್, ಸದಾ ಶಕ್ತಿಶಾಲಿ ಅಂತಂದ್ರೆ ಎಂದಿಗೂ ಕೂಡ ಡ್ರಾಮಾದ ಕ್ಯಾರೆಕ್ಟರ್ನ ಕಮ್ಜೋರಿಗೆ ವಶೀಭೂತ ಆಗೋದಿಲ್ಲ. ಈ ಡ್ರಾಮಾ ಎಂದೂ ರಿಯಲ್ ಅಂತ ಅನುಭವ ಮಾಡೋದಿಲ್ಲ. ರಿಯಲ್ ಅಂದಾಗ್ಲೇನೆ ಅದ್ರ ಪ್ರಭಾವ ಮನಸ್ಸಿನ ಮೇಲೆ ಆಗ್ತದ, ಆತ್ಮದ ಮೇಲೆ ಆಗ್ತದ. ಈ ಮನಸ್ಸಿನಲ್ಲಿ ಏನ್ ಕಮ್ಜೋರಿ ಇದೆ, ವೀಕ್ನೆಸ್ ಇದೆ, ಯಾವುದು ಅಳು ಇದೆ, ದುಃಖ ಇದೆ, ಇದು ನಂದು ಅಂತ ತಿಳ್ಕೊಳ್ಳೋದಿಲ್ಲ. ಬಾಬಾ ಹೇಳ್ತಾರೆ ಸದಾ ಆತ್ಮ ಶಕ್ತಿಶಾಲಿ ಅನುಭವ ಮಾಡ್ತದ, ಮನಸ್ಸು ಕೂಡ ಸದಾ ಶಕ್ತಿಶಾಲಿ ಅನುಭವ ಮಾಡ್ತದ. ಈ ವರದಾನ ಯಾವಾಗ ಸಿಗ್ತದ? ಮುರಳೀಧರ್ ಬಾಬನ್ ಮೇಲೆ ಪ್ರೀತಿ ಇದ್ದಾಗ, ಮುರಳಿಯ ಮೇಲೆ ಪ್ರೀತಿ ಇದ್ದಾಗ. ಉನ್ಕೆ ಸಾಮ್ನೆ ಕೋಯಿ ಬಿ ವಿಘ್ನ ಟೆಹರ್ ನಹಿ ಸಕ್ತಾ. ಯಾರು ಮುರಳಿಯನ್ನ ಪ್ರೀತಿ ಮಾಡ್ತಾರ, ಯಾರು ಬಾಬಾ ಹೇಳುವ 4 ವಿಷಯಗಳ ಒಂದು ಅಭ್ಯಾಸ ಮಾಡ್ತಾರೋ, ಜ್ಞಾನ, ಯೋಗ, ಧಾರಣಾ, ಸೇವೆಯೊಳಗ ಅವ್ರ ಎದುರುಗಡೆ ಯಾವ ವಿಘ್ನವು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತಾರ ಬಾಬಾ. ಮುರಳೀಧರ್ ಸೆ ಪ್ರೀತ್ ರಖನಾ ಮಾನ ಉನ್ಕಿ ಮುರಳಿ ಸೆ ಪ್ರೀತ್ ರಖನಾ. ಮುರಳಿ ಮೇಲೆ ಪ್ರೀತಿ ಅಂದ್ರೇನು? ಮುರಳೀಧರ ಬಾಬನ್ ಮೇಲೆ ನನಗೆ ಬಹಳ ಪ್ರೀತಿ ಇದೆ ಅಂತ ಹೇಳ್ತೀವಿ. ಬಾಬನ್ ಮೇಲೆ ಪ್ರೀತಿ ಅಂದ್ರೇನು? ಮುರಳಿ ಮೇಲೆ ಪ್ರೀತಿ ಇಡೋದು. ಯದಿ ಕೋಯಿ ಕಹೆ ಕಿ ಮುರಳೀಧರ್ ಸೆ ತೋ ಮೇರಿ ಬಹುತ್ ಪ್ರೀತ್ ಹೈ ಲೇಕಿನ್ ಪಢಾಯಿ ಕೆ ಲಿಯೆ ಟೈಮ್ ನಹಿ ಹೈ. ಯಾರಾದ್ರೂ ಹಿಂಗೆ ಹೇಳ್ತಾರಂತ ತಿಳ್ಕೊಡ್ರಿ, ನನಗೆ ಬಾಬನ್ ಮೇಲೆ, ಮುರಳೀಧರ್ ಬಾಬನ್ ಮೇಲೆ ನನಗೆ ಬಹಳ ಪ್ರೀತಿ ಇದೆ, ಬಾಬನ್ ಬಿಟ್ಟು ಒಂದು ಕ್ಷಣನೂ ನನಗಿರಕ್ಕಾಗಲ್ಲ, ನಾನು ಎಲ್ಲಿದ್ರು ಬಾಬನ್ ನೆನಪು ಮಾಡ್ತೀನಿ, ಆದ್ರೆ ಇದನ್ನು ಮುರಳಿ ಕೇಳಕ್ಕೆ ಟೈಮ್ ಇರುವುದಿಲ್ಲ ಅಂತ ಯಾರಾದ್ರೂ ಅಂತಾರಂದ್ರ ತೋ ಬಾಬಾ ನಹಿ ಮಾನ್ತೆ. ಬಾಬಾ ಈ ಮಾತನ್ನ ಬಾಬಾ ಎಂದಿಗೂ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರ ಬಾಬಾ. ಕ್ಯೂಂಕಿ ಜಹಾ ಲಗನ್ ಹೋತಿ ಹೈ ವಹಾ ಕೋಯಿ ಭಿ ಬಹಾನಾ ನಹಿ ಹೋತಾ ಹೈ. ಎಲ್ಲಿ ಲಗನ್ ಇರ್ತದ, ಎಲ್ಲಿ ಸತ್ತಿದೆ, ಮುರಳಿ ಸತ್ತಿದೆ, ಬಾಬಾ ಸತ್ಯನೇ ಹೇಳ್ತಾರೆ ಮುರಳಿ ಮೂಲಕ. ಬಾಬಾ ಸತ್ಯದಾರ, ಈ ಆತ್ಮಕ್ಕೆ ಸತ್ಯನೇ ಬೇಕು. ಬಾಕಿ ಈ ಜಗತ್ತಿನ ಡ್ರಾಮಾದ ಆಕ್ಟಿಂಗ್ ನೋಡಿ 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 ಮನಸ್ಸು ದಣದಿದೆ. ಈಗ ಸತ್ಯ ಬೇಕಾಗಿದೆ, ಜೀವನ್ ಮುಕ್ತಿ ಬೇಕಾಗಿದೆ, ಸದಾ ಸುಖದ ಅನುಭೂತಿ ಆಗ್ಬೇಕಾಗಿದೆ. ಇದಕ್ಕೆ ಮುರಳಿನೇ ಬೇಕು, ಮುರಳಿಯ ಜ್ಞಾನವೇ ಬೇಕಾಗಿದೆ. ಮತ್ತೆ ಇಂಥ ಮುರಳಿ ಮೇಲೆ ಲಗನ್ ಇಲ್ಲ, ಲಗನ್ ಇಲ್ಲಲ್ಲ, ಪ್ರೇಮ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ನೀವು ನೆಪ ಹೇಳ್ತೀರಿ ಅಂತಾರ ಬಾಬಾ. ಒಂದ್ ವೇಳೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರ ಎಂದಿಗೂ ನೆಪ ಹೇಳಿಕ್ ಸಾಧ್ಯ ಇಲ್ಲ. ಒಂದು ಹುಡುಗನ ಮೇಲೆ ಇಂಟ್ರೆಸ್ಟ್ ಇತ್ತು ಅಂತ ಹುಡುಗ ಆರ್ಡರ್ ಮಾಡ್ತಾನ, ಏನಂತ, ಇಲ್ಲ ನಿಮ್ಮ ಮನೆಯವರು ಬಂಧನ ಆಗ್ತಿದಾರಲ್ಲ, ನಾವಿಬ್ರು ಎಲ್ಲರೇ ಓಡ್ ಹೋಗ್ಬಿಡೋಣ ಅಂತ. ಹುಡುಗಿ ಒಂದು ದಿನ ಹೊರಗಡೆ ಕಾಲ್ ಇಡದೇ ಇರುವಂಥವಳು, ಅಪ್ಪ ಅಮ್ಮನ ಒಂದು ಸಣ್ಣ ಮಾತಿಗೂ ಅಂಜುವಂಥವಳು, ಇವತ್ತು ಹುಡುಗನ ಆ ಪ್ರೇಮಕ್ಕೆ, ಹುಡುಗನ ಮೇಲಿನ ಇಂಟ್ರೆಸ್ಟಿಗೆ ಆಕೆ ಏನ್ ಮಾಡ್ತಾಳ, ಅವತ್ತೇ ರಾತ್ರಿ ಅವನಿಂದ ಹೋಗ್ಲಿಕ್ಕೆ ರೆಡಿ ಆಗ್ತಾ. ಏನ್ ಮಾಡ್ಲಿಕ್ಕೂ ರೆಡಿ ಆಗ್ತದೆ. ಇವತ್ತು ಜಗತ್ತಿನಲ್ಲಿ ಯಾರ ಏನ ಎಲ್ಲಿ ಇಂಟ್ರೆಸ್ಟ್ ಇರ್ತದ ಅದು ಮಾಡ್ಲಿಕ್ಕೆ ರಾತ್ರಿನೂ ರೆಡಿ ಆಗ್ತಾರ, ಹಗಲು ರೆಡಿ ಆಗ್ತಾರ.
ಎಂಥ ಪರಿಸ್ಥಿತಿಯಲ್ಲೂ ಮುರಳಿ ಕೇಳಿಕ್ ರೆಡಿ ಆಗ್ತಾರೆ. ಯಾಕೆ? ಆ ಮಾತು ಕೇಳಿಕ್ಕೆ, ಅವ್ರ ಮಾತು ಕೇಳಿಕ್ ರೆಡಿ ಆಗ್ತಾರೆ. ಯಾಕೆ? ಅವ್ರ ಮೇಲೆ ಅವ್ರಿಗೆ ಪ್ರೇಮ್ ಇದೆ. ಹಾಗೇ ಬಾಬಾ ಹೇಳ್ತಾರೆ, ಲಗನ್ ಇತ್ತು ಅಂದ್ರೆ, ಪ್ರೇಮ್ ಇತ್ತು ಅಂತಂದ್ರೆ ಬಾಬನ್ ಮೇಲೆ, ಬಾಬನ್ ಮುರಳಿಗೆ ಅವ್ರು ಎಂದೂ ನೆಪವನ್ನ ಹೇಳೋದೇ ಇಲ್ಲ. ಎಲ್ಲೆಲ್ಲಿ ನಾನು ನೆಪ ಹೇಳ್ತಿದ್ದೀನಿ, ಕಾರಣಗಳನ್ನ ಹೇಳ್ತಾ ಇದ್ದೀನಿ, ಸಮಸ್ಯೆಗಳನ್ನ ಹೇಳ್ತಾ ಇದ್ದೀನಿ ಅಂದ್ರ ಜರೂರ್ ನನಗ ಆ ಲಗನ್, ಮುರಳಿಯ ಮೇಲಿನ ಮಹತ್ವ, ಬಾಬನ್ ಮೇಲಿನ ಪ್ರೇಮ ಇಲ್ಲ ಅಂತಾನೆ ಸಿದ್ಧ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಪಡಾಯಿ ಅವ್ರ ಪರಿವಾರ ಕಾ ಪ್ಯಾರ್ ಕಿಲಾ ಬನ್ ಜಾತಾ ಹೇ ಜಿಸ್ಸೆ ವೋ ಸೇಫ್ रहते हैं. ವಿಶೇಷ ಅಂಡರ್ಲೈನ್ ಮಾಡ್ಕೊಡ್ರಿ. ಯಾ ಆತ್ಮ ಬಾಬನ್ ವಿದ್ಯೆಯ ಮೇಲೆ ಮತ್ತು ಪರಿವಾರದ ಮೇಲೆ ಪ್ರೇಮ್ ಇರ್ತದಲ್ಲ, ಅದು ಅವರಿಗೆ ಪ್ಯಾರ್ ಕಾ ಕಿಲಾ ಬನ್ ಜಾತ. ಬಾಬಾ ಹೇಳ್ತಾರೆ, ಪ್ರೀತಿಯ ಕೋಟೆಯಾಗಿ ನಿರ್ಮಾಣ ಆಗ್ತದ, ಅದ್ರೊಳಗೆ ಅವರು ಸದಾ ಸೇಫ್ ಇರ್ತಾರೆ. ಮಾನವ ಜೀವನದಲ್ಲಿ ಪತಿ ಇದ್ರು, ಪತ್ನಿ ಇದ್ರು, ಮಕ್ಕಳಿದ್ರು, ಸಂಪತ್ತಿದ್ರು ಕೂಡ ಏಕಾಂಗಿಯ ಅನುಭವ ಮಾಡ್ತಿರ್ತಾರೆ. ನನಗೆ ಯಾರು ಅದಾರ, ಪತಿ ನೋಡಿದ್ರೆ ಈ ತರ, ಮಕ್ಕಳು ನೋಡಿದ್ರೆ ಈ ತರ, ಸಂಸಾರ ನೋಡಿದ್ರೆ ಈ ತರ, ಸಂಬಂಧಿಕರು ಈ ತರ, ಒಂಟಿತನದ ಅನುಭವ ಆಗ್ತಿರ್ತದ. ಇಲ್ಲ ರೋಗ ಬಂತು ಅಂದ್ರ ಪ್ರೀತಿ ಮಾಡುವ ಪತಿ ಇದ್ರೇನು, ಪ್ರೀತಿ ಮಾಡುವ ಮಕ್ಕಳಿದ್ರೇನು, ಏನಾಗುತ್ತೋ ಏನನ್ನುವಂತ ಭಯ ಇರ್ತದ. ಅದಕ್ಕೆ ನಮ್ ಸೇಫ್ಟಿಗೆ ಏನ್ ಬೇಕು ಅಂದ್ರೆ ಪ್ರೇಮ ಬೇಕಂತಾರ ಬಾಬಾ. ಎದ್ರದ್ದು? ಪ್ರೇಮದ ಕೋಟೆಯ ಒಂದು ರಕ್ಷಣೆ ಬೇಕು. ಆ ರಕ್ಷಣೆ ಎದರಿಂದ ಸಿಗ್ತದ? ಬಾಬಾ ಮತ್ತು ಪರಿವಾರ. ಮುರಳಿ ಎಲ್ಲಿ ಕೇಳಬೇಕು? ಪರಿವಾರದಲ್ಲಿ ಬಂದು, ಸಂಘಟನೆಯೊಳಗೆ ಬಂದು, ಸಮಯ ತೆಗೆದು ನೀವು ಮುರಳಿ ಕೇಳ್ತೀರಂದ್ರ ಈ ಬಾಬಾನ್ ಪರಿವಾರ ಮತ್ತು ಬಾಬಾರವರ ಒಂದು ಮುರಳಿ, ಇವೆರಡೂ ನಿಮಗೆ ಪ್ರೇಮದ ರಕ್ಷಣೆಯ ಕವಚ ಆಗಿ ನಿಮ್ಮನ್ನ ರಕ್ಷಣೆ ಮಾಡ್ತದಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಮುರಳಿ ಮೇಲೆ ನಾನು ಎಲ್ಲೆಲ್ಲಿ ನೆಪ ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ, ಅದು ಆರೋಗ್ಯದ ನೆಪ ಇರ್ಬೋದು, ಕೆಲಸದ ನೆಪ ಇರ್ಬೋದು, ಅಡಿಗೆ ಮಾಡೋ ನೆಪ ಇರ್ಬೋದು, ಡ್ಯೂಟಿಗೆ ಹೋಗೋ ನೆಪ ಇರ್ಬೋದು, ಏನೇ ಇರ್ಲಿ, ಭಗವಂತನ ಮೇಲೆ ಪ್ರೇಮ್ ಇತ್ತು ಅಂದ್ರೆ ಅದು ಯಾವುದು ಅಡ್ಡ ಬರೋದಿಲ್ಲ, ಅದು ಯಾವುದು ನೆಪ ಅನ್ಸೋದೇ ಇಲ್ಲ. ಲಗ್ಗನ್ ಇತ್ತು, ಬಾಬನ್ ಮೇಲೆ ಪ್ರೇಮ್ ಇತ್ತು ಅಂದ್ರೆ ಬಾಬನ್ ಮುರಳಿ ಕೇಳದೆ ಅವ್ರಿಗೆ ಇರ್ಲಿಕ್ಕೆ ಆಗುವುದೇ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರು ಮುರಳಿ ಕೇಳ್ತಾರ ಅವರಿಗೆ ಸದಾ ಶಕ್ತಿಶಾಲಿ ಭವದ ವರದಾನ ಸಿಗ್ತದ. ಯಾರು ಮುರಳಿಯ ಮೇಲೆ ಮತ್ತು ಪರಿವಾರದ ಮೇಲೆ ಪ್ರೇಮ್ ಇದೆ, ಮುರಳಿ ಸಂಘಟನೆಯಲ್ಲಿ ಬಂದು ಕೇಳ್ತಾರಲ್ಲ, ಅವ್ರಿಗೆ ಆ ಸಂಘಟನೆ ಪ್ರೇಮದ ಕೋಟೆಯಾಗಿ ರಕ್ಷಣೆ ಮಾಡ್ತದಂತ ಹೇಳ್ತಾರೆ ಬಾಬಾ. स्लोगन, हर परिस्थिति में स्वयं को मोल्ड कर लो तो रियल गोल्ड बन जाएंगे. ಪ್ರತಿ ಪರಿಸ್ಥಿತಿಯಲ್ಲಿ, ಪರಿಸ್ಥಿತಿ ನನಗೆ ಯಾಕ ನಾನೇ ಯಾಕೆ ಬಾಗಬೇಕು ಅನ್ಬೇಡ್ರಿ, ಮೋಲ್ಡ್ ಆಗ್ರಿ. ಮೋಲ್ಡ್ ಆಗೋದು ಅಂತಂದ್ರ ನಾ ದೇಹ ಅಲ್ಲ, ನಾ ಕ್ಯಾರೆಕ್ಟರ್ ಅಲ್ಲ, ಇದೆಲ್ಲ ನಡೀತಾ ಇರೋದು ಕ್ಯಾರೆಕ್ಟರ್ ಒಳಗ, ರೋಲ್ ಒಳಗ, ಈ ಡ್ರಾಮಾದೊಳಗ ನಾ ಡ್ರಾಮಾದಿಂದ ಪರ್ಯ ಆತ್ಮ ಇದೀನಿ ಅನ್ನೋದೇ ನನ್ನ ಪರಿವರ್ತನೆ, ನನಗೆ ನಾನು ಮೋಲ್ಡ್ ಮಾಡ್ಕೊಳ್ಳೋದು. ಇದರಿಂದ ಬಾಬಾ ಹೇಳ್ತಾರೆ ಇದೇ ರಿಯಲ್ ಗೋಲ್ಡ್ ಆಗೋದು. अव्यक्त इशारे, अब लगन की अग्नि को प्रज्वलित कर योग को ज्वाला रूप बनाओ. ಲಗನದ ಅಗ್ನಿಯನ್ನ ಪ್ರಜ್ವಲಿತ ಮಾಡಿ, ಅಗ್ನಿಯನ್ನ ಪ್ರಜ್ವಲಿತ ಮಾಡಿ ಯೋಗದ ಜ್ವಾಲೆಯನ್ನ ಹೆಚ್ಚು ಮಾಡ್ಕೊಡ್ರಿ ಅಂತಾರ ಬಾಬಾ. ಜ್ವಾಲೆಯೊಳಗ ಏನಾದ್ರೂ ಕಾಗದ, ಒಂದ್ ಸಣ್ಣ ವಸ್ತು ಹಾರಿ ಬಂದ್ರೆ ಸುಟ್ಟು ಭಸ್ಮ ಆಗಿ ಹೋಗ್ತದೆ. ಹಾಗೆ ಡ್ರಾಮಾದ ನೆನಪುಗಳು, ಅನುಭವಗಳು ನನ್ನನ್ನ ತಣ್ಣಗ್ ಮಾಡ್ತವೆ, ಅಂದ್ರೆ ದೇಹಭಾನದಲ್ಲಿ ತಂದ್ಬಿಡ್ತದೆ. ಅದಕ್ಕೇನ್ ಬೇಕು? ಯೋಗದ ಇಂಟ್ರೆಸ್ಟ್. ಇದು ಎಷ್ಟು ಹೆಚ್ಚಿಸ್ಕೋತೀರಿ ಅಷ್ಟು ಬೇರೆ ಡ್ರಾಮಾದ ನೆನಪುಗಳು ಬಂದು ನಮಗೆ ಕಾಡ್ಲಿಕ್ಕೆ, ಮನಸ್ಸನ್ನ ತಣ್ಣಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯೋಗದ ಜ್ವಾಲಾರೂಪ ಶಕ್ತಿಶಾಲಿ ಮಾಡ್ಕೊಳ್ಳೋದಕ್ಕಾಗಿ ಯೋಗದಲ್ಲಿ ಕುಳಿತಂತ ಸಮಯದೊಳಗ ಸಮಾನಿಕೆ ಶಕ್ತಿ ಯೂಸ್ ಕೊರೋ, ಸಮಾವೇಶ ಮಾಡ್ಕೊಳ್ಳುವ ಶಕ್ತಿ ಯೂಸ್ ಮಾಡ್ಕೊಡ್ರು. ಸೇವಾದ ಸಂಕಲ್ಪನೂ ಬರ್ಬಾರ್ದಂತಾರ ಬಾಬಾ. ಯೋಗಕ್ಕೆ ಕುಂತಂತ ಸಮಯದೊಳಗ ಅಥವಾ ಬಾಬನ್ ಸ್ಮೃತಿ ಮಾಡ್ಕೊಳ್ಳೋ ಸಮಯದಲ್ಲಿ ಸೇವಾ ನೆನಪಾಗ್ತದಂದ್ರ ಯೋಗದಲ್ಲಿ ಅಬ್ಸೆಂಟ್, ಸೇವಾನೂ ನೆನಪಿಗೆ ಬರಬಾರ್ದು. ನಾ ಏನ್ ಬಾಬನ್ ಸೇವಾನೇ ನೆನಪು ಮಾಡ್ಕೊತಿದ್ದೀನಿ ಅಂತಂದ್ರ ಬಾಬಾ ಹೇಳ್ತಾರ ಯೋಗದಲ್ಲಿ ಏಕಾಗ್ರತೆ ಇಲ್ಲ, ಯೋಗದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ, ಯೋಗದಲ್ಲಿ ಜ್ವಾಲಾರೂಪ ಇಲ್ಲ ಅಂತ ಅರ್ಥ. ಇದರಿಂದ ವಿಕರ್ಮಗಳು ವಿನಾಶ ಆಗೋದಿಲ್ಲ. ಫುಲ್ ಬ್ರೇಕ್ ಲಗೆ ಡೀಲಾ ಬ್ರೇಕ್ ನಹಿ, ಫುಲ್ ಬ್ರೇಕ್ ಅಂತಾರ ಬಾಬಾ. ಯಾವ ನೆನಪು, ಸೇವಾದ ನೆನಪು, ಸೇವಾ ಮಾಡಿದ್ರ ನೆನಪು, ಮಾಡ್ಬೇಕನ್ನುವಂತ ನೆನಪು, ವಿದ್ಯಾರ್ಥಿಗಳ ನೆನಪು, ಅಕ್ಕೋರ್ ನೆನಪು, ಯಾರ ನೆನಪು ಬರಬಾರ್ದು. ಇವನ್ ಬ್ರಹ್ಮ ಬಾಬಾ ನೆನಪು ಬರಬಾರ್ದು. ನಾನು ಬಾಬಾ ನಿರಾಕಾರ, ನನ್ನ ಆತ್ಮ ನಿರಾಕಾರ ಬಾಬಾ ಬಿಟ್ರೆ ಏನೂ ಬರ್ದೇ
ಇರುವಂತಹ ಸ್ಥಿತಿಯೇ ಸ್ಮೃತಿಯೇ ಜ್ವಾಲಾರೂಪ, ಅದರಲ್ಲಿ ವಿಕರ್ಮಗಳೆಲ್ಲವೂ ಏನಾಗ್ತದೆ ಅಂತ ಹೇಳ್ತಾರೆ ಬಾಬಾ, ಸುಟ್ಟು ಭಸ್ಮ ಆಗ್ತದೆ. अगर 1 सेकंड के बजाय ज़्यादा समय लग जाता है तो समाने की शक्ति कमजोर कहेंगे. ಈಗ ನಾನು ಯೋಗದಲ್ಲಿ ಇದ್ದೀನಿ, ಯೋಗ ಮಾಡುವಾಗ ನಾ ಆತ್ಮ ಇದ್ದೀನಿ ಅಂತ ಅಂತಿದ್ದಂಗೆ ಒಂದು ಏನೋ ಬೇರೆ ನೆನಪಿಗೆ ಬರ್ತದೆ. ಬೇರೆ ನೆನಪಿಗೆ ಬಂದಾಗ ಬರ್ತದಲ್ಲ, ಬಾಬಾ ಮೈಂಡ್ ಒಳಗೆ ಇದು ನೆನಪಾಗ್ತಾ ಇದೆ ಅಂತ ತಿಳ್ಕೊಂಡು ಬಾಬಾಗೆ ಅರ್ಪಣೆ ಮಾಡ್ರಿ. ನಿಮ್ಗೆ ಅದೇ ನೆನಪಿಗೆ ಬರ್ತದೆ ಅಂದ್ರೆ ಜರೂರ ಅಳವಡಿಸ್ಕೊಳ್ಳುವಂತ ಶಕ್ತಿ ಕಮ್ಜೋರ್ ಇದೆ ಅಂತ ಅರ್ಥ ಅಂತಾರೆ ಬಾಬಾ. ಅದಕ್ಕಾಗಿ ಯೋಗದ ಜ್ವಾಲೆ ಹೆಚ್ಚಿಸ್ಕೊಳ್ಳಿಕ್ಕೆ ಸಮಾನೇಕಿ ಶಕ್ತಿ ನಿನ್ನೊಳಗೆ ಅಳವಡಿಸ್ಕೊಳ್ರಿ. ಮತ್ತು ನಾನು ಮತ್ತು ಬಾಬಾ ಕೇವಲ ಇದೇ ಸ್ಮೃತಿ ಉಳಿಬೇಕು. ಇದು ನಿಜವಾದಂತಹ ಯೋಗದ ಜ್ವಾಲಾರೂಪ ಆಗಿದೆ. ಓಂ ಶಾಂತಿ.